ರಾತ್ರಿ 9:20. ಇಂದು ಮನೆಗೆ ವೈಲ್ಡ್ ಕಾರ್ಡ್ ಸದಸ್ಯರಾಗಿ ಆಗಮಿಸಿರುವ ರಘು, ರಿಷಾ ಹಾಗೂ ಸೂರಜ್ ಅವರಿಗೆ ಮನೆಯ ಸದಸ್ಯರ ಮೇಲಿರುವ ಅಭಿಪ್ರಾಯಗಳನ್ನು ಈಗಾಗಲೇ ತಿಳಿದುಕೊಂಡಿದ್ದಾಗಿದೆ. ಈಗ ಈ 3 ಸದಸ್ಯರ ಮೇಲೆ ಮನೆಯವರಿಗೆ ಇರುವ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಗಾರ್ಡನ್ ಏರಿಯಾದಲ್ಲಿ ಮನೆಯ 14 ಸದಸ್ಯರಿಗೆ ಒಂದೊಂದು ಹೃದಯ ಮೀಸಲಿದೆ. 14 ಸದಸ್ಯರು ಒಬ್ಬರಾದ ನಂತರ ಒಬ್ಬರಂತೆ ವೇದಿಕೆಗೆ ಬಂದು 3 ವೈಲ್ಡ್ ಕಾರ್ಡ್ ಸದಸ್ಯರನ್ನು ಈ ಮನೆಗೆ ಆಗಮಿಸಿದ ಕ್ಷಣದಿಂದ ಈವರೆಗೂ ವ್ಯಕ್ತಪಡಿಸಿರುವ ವಿಚಾರಗಳು, ತೆಗೆದುಕೊಂಡಿರುವ ನಿಲುವುಗಳು ಹಾಗೂ ಅವರ ನಡವಳಿಕೆಯನ್ನು ಆಧರಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು. ನಂತರ ಆ 3 ಪೈಕಿ ತಮ್ಮ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ ಒಬ್ಬರಿಗೆ ಸೂಕ್ತ ಕಾರಣಗಳನ್ನು ನೀಡಿ ಅವರಿಗೆ ತಮ್ಮ ಹೃದಯ ನೀಡಬೇಕು. ರಾತ್ರಿ 9:30. ಬಿಗ್ ಬಾಸ್, ಮೊದಲಿಗೆ ರಘು ಅವ್ರ ಬಗ್ಗೆ ಹೇಳ್ತೀನಿ. ರಘು ಅವರು ತುಂಬ ನಾನು ಬ್ಯಾಂಗು, ತುಂಬ ರಾಂಗು, ತುಂಬ ಸ್ಟ್ರಾಂಗು ಅಂತ ತೋರಿಸ್ಕೊಳ್ಳೋ ಥರ ಬಂದರು. ಬಟ್ ನನಗೇನೋ ದೊಡ್ಡ ಸೈಜಲ್ಲಿರೋ ಮಗು ಅಂತ ಅನ್ನಿಸ್ತು. ಹಾಗಾಗಿ ಅಂದರೆ ಅವರು ಬೆಳಗ್ಗೆ ಬಂದು ಅವರು ಒಂಚೂರು ಹೋಗೇ ಬಾರೆ ಅವಳು ಇವಳು ಹೋಗು ಬಾ ಅಂದಿದ್ದು ನನಗೆಲ್ಲೋ ಒಂಚೂರು ಹರ್ಟ್ ಆಯಿತು. ಅದು ಬಿಟ್ಟರೆ ಅವರು ಮನುಷ್ಯ ಒಳ್ಳೆಯವರು. ಇದು ರಘು ಅವ್ರ ಬಗ್ಗೆ. ಸೂರಜು ನನಗಿನ್ನೂ ಅಷ್ಟೊಂದು ಕುಳೋಜ್ ಆಗಿಲ್ಲ, ಯಾಕಂದರೆ ಈಗ ತಾನೇ ಬಂದಿದ್ದಾರೆ ಹೊಸಬ್ರು. ಹಾಗಾಗಿ ಒಂದು 2-3 ಮಾತು ಆಡಿದ್ದೀವಿ ಬಿಗ್ ಬಾಸ್. ರಿಷಾ ಅವ್ರು ಬಂದರು. ರಿಷಾ ಅವ್ರು ಬಂದ ತಕ್ಷಣ ಯಾಕೋ ವಿಷ ಕಾಡ್ತಾವ್ರಲ್ಲ ಅನ್ನಿಸ್ತು. ಆಮೇಲೆ ಅವ್ರ ಹತ್ರ ಮಾತಾಡ್ತಾರ ಇದು ಯಾಕೋ ಒಂಥರ ಅವಾಗ ಬೇಕು ಅನ್ಸೋ ನಶಾ ಥರ ಇದೆ. ಹಾಗಾಗಿ ಬೆಳಗ್ಗೆ ಬಂದಾಗ್ಲಿಂದನೂ ಅವ್ರು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿದ್ರು. ಹೌದು, ಅವರು ಕೊಟ್ಟಿದ್ದ ಟಾಸ್ಕು ಅವ್ರಿಗೇನು ಅನ್ನಿಸ್ತು ಅದನ್ನು ಅವರು ಇದ್ರ ಪ್ರಕಾರ ಹೇಳಿದ್ದಾರೆ. ಅದು ಬಿಟ್ಟರೆ ಎಲ್ಲರ ಜೊತೆನೂ ಬೆರೆತರು, ಎಲ್ಲರನ್ನೂ ಅವರೇ ಹೋಗಿ ಮಾತಾಡಿಸಿದ್ರು, ಎಲ್ಲರ ಜೊತೆ ನಗ್ನಾಗ್ತಾ ಇದ್ರು, ತುಂಬ ಲವಲವಿಕೆಯಿಂದ ಇದ್ದರು. ಇಡೀ ಮನೇನ ಒಂದು ಮಟ್ಟಿಗೆ ಹಬ್ಬದ ವಾತಾವರಣಕ್ಕೆ ತಂದರು ರಿಷಾ ಅವರು. ಹಾಗಾಗಿ ನಾನು ನನ್ನ ಹೃದಯವನ್ನು ರಿಷಾ ಅವರಿಗೆ ಕೊಡಲು ಬಯಸುತ್ತಿದ್ದೇನೆ ಬಿಗ್ ಬಾಸ್. ಮಧ್ಯದಲ್ಲಿ ಹಾಕ್ಬಿಡುವೇನು ಬಿಗ್ ಬಾಸ್. ಸೊ ಅದೇ ರಘು ಸರ್, ನಿಮ್ಮ ಎಂಟ್ರಿ ತುಂಬ ಚೆಂದ ಇತ್ತು. ನಾವು ಜಸ್ಟ್ ನಮ್ಮ ವೇಯಲ್ಲಿ ನೋಡಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತೇ ನನಗೆ ಕಂಫರ್ಟೇಬಲ್ ಉಂಟು, ಸೊ ನೀವು ನನಗೆ ಎಂತ ಕೂಡ ಹೇಳ್ಬೋದು ಏಕವಚನದಲ್ಲಿ. ಇವತ್ತೇ ಮುಂಚೆ ಪರ್ಸನಿಗೆ ಅವರಿಗೆ ಇಷ್ಟ ಇಲ್ಲ ಅಂದರೆ ನಮಗೆ ಅದೇ ಮಾಡಬಾರ್ದು. ಓಕೆ, ಸೊ ಅದೇ ಒಂದು 2 ಸೈಡಲ್ಲಿ ಇದೇ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ಮತ್ತು ರಿಷಬ್ ಬಗ್ಗೆ ಎಂತಂತ ನಿಮ್ಮ ಫಸ್ಟ್ ಎಂಟ್ರಿ ತುಂಬ ಕೂಲಾಗಿ ಇತ್ತು. ನಿಮಗೆ ಆ್ಯಕ್ಚುಲಿ ಗೊತ್ತಿಲ್ಲ, ನೀವು ಜಸ್ಟ್ ಒಂದು 3 ವೀಕ್ಸ್ ನೋಡಿ ಇಷ್ಟು ಕಾನ್ಫಿಡೆಂಟಲ್ಲಿ ಇದೆ ಬಂದು ಜಡ್ಜ್ ಮಾಡಿದ್ದೀರಾ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಧ್ರುವಣ್ಣನ ಅವರು ಮುಖಟ ಹಾಕಿದ್ದಾರೆ, ಅವರು ಎಂಥ ಇದೇ ಉಂಟು ಅದೇ ಉಂಟು ಅಂತ ಎಷ್ಟು ಈಸಿಲಿ ನೀವು ಹೇಳಿಬಿಟ್ಟಿದ್ದೀರಾ. ನಿಮಗೆ ಕೂಡ ಕನ್ಕ್ಲೂಷನ್ ಇಲ್ಲ, ನಿಮಗೆ ಕೂಡ ಕಾನ್ಫಿಡೆಂಟ್ ಇಲ್ಲ. ಎಲ್ಲರ ಬಗ್ಗೆ ನಾನು ಒಂದು ಜಡ್ಜ್ಮೆಂಟಲ್ಲಿ ತೊಗೊಳ್ಳಿದ್ದೀನಿ, ಅದೇ ಸರಿ ಉಂಟಾ ಇಲ್ಲ ಅಂತ ಇಲ್ಲ. ಜಸ್ಟ್ ಒಂದೇ ಜನ ನೀವು ಸ್ಟಿಕ್ ಆಗಿದ್ದೀರಾ ಗಿಲ್ಲಿ ಜೊತೆಗೆ. ಯಾಕೆಂದರೆ ನನಗೆ ಗೊತ್ತಿಲ್ಲ ಯಾಕೆ ನೀವು ಜಸ್ಟ್ ಗಿಲ್ಲಿಗೆ ಅಟೆನ್ಷನ್ ಕೊಡ್ತಾ ಇದ್ದೀರಾ ಅಂತ. ಮೇ ಬಿ ಅದೇ ನಿಮ್ಮ ಸ್ಟ್ರಾಟಜಿ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ. ಮತ್ತು ಸೂರಜ್ ಅವರ ಎಂತ ಹೇಳ್ತಾ ಇದ್ದೀನಿ ಅಂದರೆ ಟಾಸ್ಕ್ ಇತ್ತು. ಓಕೆ, ಯಾರಿಗೆ ಬೇಜಾರು ಆಗಬಾರ್ದು ಹಾಗೆ ನೋಡಿ ನೀವು ಒಂದು ಇದೇ ಮಾಡಿದ್ದೀರಾ, ಒಂದು ಅವಮಾನ ಕೊಟ್ಟಿದ್ದೀರಾ, ಬಹುಮಾನ ಕೊಟ್ಟಿದ್ದೀರಾ. ನಾವು ನಮ್ಮನೆ ಜಸ್ಟ್ ಯೋಚನೆ ಮಾಡಬಾರ್ದು, ಮುಂಚೆ ಜನ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನಿಮ್ಮ ಹತ್ರ ಒಂದು ಇದೇ ನನಗೆ ಸಿಕ್ಕಿತು. ಮತ್ತು ಹೊಳಗೆ ನೀವು ಅಜ್ಜಿ ಜೊತೆಗೆ ಅವರು ಅನ್ಕಂಫರ್ಟೇಬಲ್ ಇದ್ದಾರೆ, ಸೊ ನೀವು ಒಂದು ನೋಡಿ ಯಾರು ಕೇಳಲಿಲ್ಲ ಆ್ಯಕ್ಚುಲಿ, ನೀವು ಬನ್ನಿ ನೋಡಿ ಅವರ ಹತ್ರ ಕೇಳಿದ್ದೀರಾ. ಸೊ ಅದೇ ನನಗೆ ಖುಷಿ ಆಯಿತು. ಸೊ ಇದೇ ನಾನು ಹಾರ್ಟ್ ನಿಮಗೆ ಕೊಡ್ತೀನಿ. ನಾನು ಮೊದಲಿಗೆ ರಘುವಣ್ಣನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ರೂಮಲ್ಲಿ ಮಕ್ಕೊಂದಾಗ ಅವ್ರ ಎಂಟ್ರಿ ಆಯಿತು. ಮತ್ತು ಆನಂತರ ಇಲ್ಲಿ ಹೊರಗಂತ ಬಂದಾಗ ಬಿಗ್ ಬಾಸ್ ಕೊಟ್ಟಿದ್ದು ಒಂದು ಟಾಸ್ಕ್ ಅಂತ ಬಂತು. ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಎಲ್ಲರ ಜೋಡಿ ನಕ್ಕೋತಾಗಲಿ, ಒಂದು ಮಾತಿನಲ್ಲಾಗಲಿ ಎಲ್ಲರದು ಅವ್ರದ್ದು ಕೇಳೋದ ನಮ್ಮದು ಹೇಳೋದ ಒಂದು ಭಾಳ ಲೈಕ್ ಆಯ್ತು. ನನ್ನ ಹಾರ್ಟ ರಘುವಣ್ಣಗೆ ಕೊಡೋಕೆ ಇಷ್ಟಪಡ್ತೀನಿ. ರಿಷಾ ಅವರು ಬರ್ತಿದ್ದಂಗೆ ನಿಮ್ಮ ಮ್ಯಾನರಿಸಮ್ ಆಗಿರಲಿ ಅಥವಾ ವರ್ಡ್ಸ್ ಆಗಿರಲಿ ತುಂಬ ಓವರ್ ಕಾನ್ಫಿಡೆಂಟ್ ಅಂತ ಅನಿಸ್ತು. ಮೇ ಬಿ ಅದು ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಅದನ್ನ ಹಂಗೆ ಕ್ಯಾರಿ ಮಾಡ್ತೀರಾ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು.
ಅದ್ರ ಜೊತೆಗೆ ಹುಡುಗರ ಮನಸ್ಸನ್ನ ಹಾಳು ಮಾಡೋದಕ್ಕೋ ಅಥವಾ ಹುಡುಗರನ್ನ ಹಾಳು ಮಾಡೋದಕ್ಕೋ ಬಂದಿದ್ದೀರಾ ಅಂತ ಅನಿಸ್ತು ನನಗೆ. ಸೊ ಅಷ್ಟೇ. ಆ್ಯಂಡ್ ಲಾಸ್ಟಲ್ಲಿ ನೀವು ಸೂರಜ್ ಅವ್ರು ಬಂದರು. ನಿಮ್ಮ ಎಂಟ್ರಿ ತುಂಬ ಪ್ಲೆಸೆಂಟ್ ಆಗಿತ್ತು, ತುಂಬ ಸಾಫ್ಟ್ ಸ್ಪೋಕನ್ ಆ್ಯಂಡ್ ಸೈಲೆಂಟ್ ಅಂತ ಅನಿಸ್ತು. ಬಿಕಾಸ್ ನಮ್ಮ ಜೊತೆ ಕಾನ್ವರ್ಸೇಷನ್ ಆಗಿಲ್ಲ ಹಾಗಾಗಿ. ಸೊ ಅಷ್ಟೇ ನಾನು ನೋಡೋಕ್ಕೆ ಅಬ್ಸರ್ವ್ ಮಾಡೋಕ್ಕಾಗಿದ್ದು. ನಾನು ಹಾರ್ಟ್ನ ರಿಷಾ ಅವ್ರಿಗೆ ಕೊಡ್ತೀನಿ. ಒಂದು ಸ್ಟ್ರಾಂಗ್ ಆಪೋನೆಂಟ್ ಬಂದರು ಅಂತ ಅಂದ್ಕೊತೀನಿ. ರಾತ್ರಿ 9:50. ಫಸ್ಟು ಎಂಟ್ರಿನೇ ನಮ್ಮ ಅಣ್ಣ, ನಮ್ಮ ರಘು ಅಣ್ಣ. ನಿಜವಾಗ್ಲೂ ಬರಬೇಕಾದ್ರೆ ಎಂಟ್ರಿ ಸಖತ್ತಾಗಿತ್ತು ಅಣ್ಣ. ಮೈಕಿಗೆಲ್ಲ ಹಿಡ್ಕೊಂಡು ಬಾಹುಬಲಿ ಕಾಲಕ್ಕೆ ಈ ಥರ ಸೌಂಡ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಬಂದ್ರಿ. ಕಟ್ ಮಾಡಿದ್ರೆ 2 ಅವರ್ ಆದಮೇಲೆ ಅಡುಗೆ ಬೆಳ್ಳುಳ್ಳಿ ಬಿಡಿಸ್ತಾಯಿದ್ರಿ. ನಾನು ಫಸ್ಟ್ ಬಂದಾಗ ಅಯ್ಯೋ ಬಂದಲ್ಲಪ್ಪ ಇವ ಅಣ್ಣ. ನಾನು ಮುಂಚೆನೇ ಅನುಭವ ಆಗಿತ್ತು ಒಂದು ಕ್ವಾಟ್ಲೆ ಕಿಚನ್ ಶೋಲಿ. ಅಲ್ಲಿ ಕ್ವಾಟ್ಲೆ ಕೊಟ್ಟಿರೋ ನೀವೇ ನಮಗೆ ಕ್ವಾಟ್ಲೆ ಕೊಟ್ಟಿರೋದೆಲ್ಲ ನೋಡಿದೆ ನಾನು. ನೀವು ನೋಡುವಷ್ಟು ಹೊರಟಲ್ಲ, ಮೃದು ಸ್ವಭಾವದವರು ಅನ್ನೋದು ಮಾತ್ರ ಹೇಳಬಲ್ಲೆ ಇವತ್ತು ನೋಡೋದ್ರಲ್ಲಿ. ಆಮೇಲೆ ನಮ್ಮ ಅಣ್ಣ, ನಮ್ಮ ಸೂರಜ್ ಅಣ್ಣ, ನನಗೆ ಸಿಕ್ಕಾಪಟ್ಟೆ ಅವ್ರು ನೋಡ್ಬಿಟ್ಟು ಹೊಟ್ಟೆ ಉರಿತು. ಯಾಕೆಂದರೆ ನಮ್ಮ ಪರ್ಸ್ನಾಲಿಟಿಗೆ ಮ್ಯಾಚ್ ಆಗೋರು ಯಾರೂ ಇಲ್ವಲ್ಲ ಇಲ್ಲಿ, ನಮ್ಮ ಬ್ಯೂಟಿಗೆ ಮ್ಯಾಚ್ ಆಗೋರು ಯಾರು ಕಾಂಪಿಟೇಟ್ರ್ ಇಲ್ವಲ್ಲ ಅಂತ ನಾನು ಖುಷಿಯಾಗಿದ್ದೆ ಎಷ್ಟು ದಿನ. ನಿಮ್ಮನ್ನು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು. ನಮಗೆ ನಮ್ಮ ಬ್ಯೂಟಿ ಪರ್ಸ್ನಾಲಿಟಿಗೆ ಟಕ್ಕರ್ ಕೊಡೋಕೊಬ್ರು ಬಂದ್ಬಿಟ್ರಲ್ಲ ಅಂತ. ಇರಲಿ ಪರವಾಗಿಲ್ಲ, ನಾನು ಗ್ರೂಮಿಂಗ್ ಆಯ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಅಣ್ಣ ಹೇಳೋದು, ಆಲ್ರೆಡಿ 2-3-4 ಜನ ಹುಡುಗಿರೆಲ್ಲ ನೋಡ್ತವ್ರೆ ನಿಮ್ಮನ್ನ. ಇಲ್ಲ 2 ಹುಡುಗಿರು ನೋಡ್ತವ್ರೆ, ಒಬ್ಬರು ಸ್ಟ್ರೈಟಾಗೆ ಕೂತವ್ರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಅದೇ ಅದೊಂಚೂರು ಹೊಟ್ಟೆ ಕಿಚ್ಚಾಯ್ತು ಅಣ್ಣ ನಿಮ್ಮ ಮೇಲೆ ಅಷ್ಟೇ. ರಿಷಾ ಅವ್ರ ಬಗ್ಗೆ ಹೇಳಲೇಬೇಕು. ನಿಜವೂ ನಾನು ಅವ್ರು ಬಂದು ನಾನು ಅವರ ಫಸ್ಟ್ ನೋಡ್ತಾ ಇರೋದು. ಬಟ್ ಯಾವುದೋ ಜನ್ಮದ ಅನುಬಂಧದ ಥರ ನಾನೇ ಫಸ್ಟ್ ನೋಡಿದ್ದು ಬಗ್ಗೆ. ಅವರು ಮಾತಾಡೋ ಒಂದೊಂದು ಮಾತು ಮುತ್ತಿನ ಥರ ಇರ್ತದೆ. ಅದು ನನಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಅವ್ರು ನೋಟ ಸಾಮಾನ್ಯವಾಗಿ ಫೋಟೋ ಸೆನ್ಸಿವ್ ಅವರು, ಫೋಟೋಜಿನಿಕ್ ಅವರು. ಹೆಂಗೆ ಫೋಟೋ ತೆಗೆದ್ರು ಈ ಬಿಗ್ ಬಾಸ್ ಮನೇಲಿರೋ 52 ಕ್ಯಾಮ್ರಾದಲ್ಲಿ ಯಾವ ಕ್ಯಾಮ್ರಾದ ತೋರಿಸಿದ್ರು ಚೆನ್ನಾಗಿ ಕಾಣ್ತಾರೆ ಅವರು. ಅಷ್ಟು ಬ್ಯೂಟಿಫುಲ್ ಆಗವ್ರೆ, ಅದೊಂದು ಹೇಳ್ಬಲ್ಲೆ. ಇನ್ನೊಂದು ಪರ್ಸ್ನಲಿಗೆ ಹೇಳ್ಬೇಕಂದ್ರೆ, ನಾನು ಮನೇಲಿರೋ ಮೊಟ್ಟೆ ಹಣ್ಣೆಲ್ಲ ಕದಿತೀನಿ, ನೀವು ನನ್ನ ಆಟೆ ಕದ್ಬಿಟ್ರಿ. ಅದು ನನಗೆ ಸಖತ್ ಖುಷಿ ಆಯಿತು. ಈ ಆರ್ಟ್ನ ನಮ್ಮ ರಿಷಾ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ಬಿಗ್ ಬಾಸ್ ಮನೆಯನ್ನು ಕೇಸರಿ ಬಾತಲ್ಲಿ ಒಂಥರ ಗೋಡಂಬಿ ನೋಡ್ದಂಗೆ ಆಯಿತು ನಿಮ್ಮನ್ನ ನೋಡಿ ನಾನು ಫಸ್ಟ್ ಟೈಮು. ಈ ಗಾರ್ಡನ್ ಏರಿಗೆ ಒಂದು ಮಾಡರ್ನ್ ಸುಂದರಿ ನೋಡ್ದಂಗೆ ಆಯಿತು. ಈ ಬಿಗ್ ಬಾಸ್ ಮನೆಯನ್ನು ಮೊಸರನ್ನದಲ್ಲಿ ಒಂದು ದಾಳಿಂಬೆ ಹಣ್ಣು ನೋಡ್ದಂಗೆ ಆಯಿತು, ದಾಳಿಂಬೆ ಬೀಜ ನೋಡ್ದಂಗೆ ಆಯಿತು. ಆಮೇಲೆ ನಿಮ್ಮ ಹೆಸರಲ್ಲಿ ದೇವಸ್ಥಾನಕ್ಕೆ ಅರ್ಚನೆ ಮಾಡ್ಸೋಕೆ ಹೋಗಿದ್ದೆ. ಪೂಜಾರಿ ಕೇಳಿದ್ರು ಅವ್ರ ನಕ್ಷತ್ರ ಏನು ಅಂತ. ನಾನು ಹೇಳಿದೆ ಅವ್ರ ನಕ್ಷತ್ರ ಅಲ್ಲ, ಚಂದಮಾಮ ಅಂತ. ಅಯ್ಯೋ, ನನಗೆ ಕೊಟ್ಬಿಟ್ಟಿಡು. ಓ ರಿಷಾ ಫುಲ್ ಪತಾಕ ಥರ ಎಂಟ್ರಿ ಇತ್ತು, ಸಕ್ಕದಾಗಿತ್ತು ಎಂಟ್ರಿ. ಎಲ್ಲ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರಿ, ಜೆಲ್ ಆದ್ರಿ. ಆ್ಯಂಡ್ ಸೂರಜ್ ಎಂಟ್ರಿ ವಾಸ್ ವೆರಿ ಗುಡ್, ಸಕ್ಕದಾಗಿತ್ತು. ಇಡೀ ಮನೆಗೆ ಇಷ್ಟ ಆಯಿತು. ಪಾಸಿಟಿವ್ ವೈಬ್, ಆ ಕಾಮ್ನೆಸ್ ಇದೆ. ಬಟ್ ಇಂಟ್ರಾಕ್ಷನ್ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ನನ್ನ ಹಾರ್ಟ್ ಬಂದು ರಿಷಾಗೆ. ಸುಮ್ಮನೆ ಏನೂ ಕೊಡಕ್ಕಾಗಲ್ಲ ಅಲ್ವಾ ಸಿನಿಮಾ. ನನ್ನ ಇವತ್ತು ನಿಜವಾಗ್ಲೂ ಓಪನ್ ಅಪ್ ಮಾಡಿದಂಥ ನಮ್ಮ ಟೀಚರ್ ನಮ್ಮ ಟೀಚರ್ ತುಂಬ ಖುಷಿ ಆಯಿತು. ಎಲ್ಲರ ಜೊತೆ ಬೇಗ ಬೆರೆತ್ರಿ. ಆಮೇಲೆ ಜಾಸ್ತಿ ಇವತ್ತೇ ಖಾಲಿ ಮಾಡಬೇಡಿ, ಪ್ರತಿದಿನ ಇನ್ನೂ ಎಷ್ಟು ದಿನ ಇರ್ತೀವಿ ಅಲ್ಲಿ ಗಂಟ್ಲು ಬೇಕು, ಒಂದು ಸ್ವಲ್ಪ ಬಿಡಿಸ್ಕೊಂಡು ಇಟ್ಕೊಳ್ಳಿ. ಆ ಗಿಲ್ಲಿ ಜೊತೆ ಸೇರ್ಕೊಂಡು ಎಲ್ಲ ಖಾಲಿ ಮಾಡ್ಕೊಬೇಡಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಮಾತಾಡೋಣ ಆಮೇಲೆ ಎಲ್ಲ ನಿಲ್ಲಿ ಆಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡ್ತದೆ. ನಿಜವಾಗ್ಲೂ ಇದು ಒರಿಜಿನಲ್ ಹೃದಯ ನಿಮಗೆ. ಈ ಹೃದಯ ನಿಜವಾಗ್ಲೂ ಎಷ್ಟೇ ದಪ್ಪ ಇದ್ರೂ ಮಗು ಅಂತ ಮನಸ್ಸಿರೋ ಅಂತ ನಮ್ಮ ರಘುವಣ್ಣ ಅವ್ರು ಕೊಡ್ತೇನೆ. ರಾತ್ರಿ 10 ಗಂಟೆ. ಸೊ
ನಾನು ನನ್ನ ಹಾಟನ್ನು ರಘು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ತಪ್ಪನ್ನ ತಿದ್ಕೊಂಡು ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದರು, ನಿಜ ಅಂದ್ಕೊಂಡು ಆ ನಂಬಿಕೆನ ನೀವು ಉಳಿಸ್ಕೋತೀರಾ ಅನ್ನೋ ಒಂದು ಉದ್ದೇಶದಿಂದ ನಾನು ಹಾಟನ್ನ ನಿಮಗೆ ಕೊಡ್ತೀನಿ. ಸೊ ನಾಳೆಯಿಂದ ಇದೇ ರೀತಿ ನೀವು ಇರಬೇಕು. ಓಕೆ. ರಘು ಅವರು ಬೆಳಗ್ಗೆ ಬಂದರು, ನಿಮ್ಮ ಐಟ್ ನೋಡಿ ಎಲ್ಲ ನೋಡಿ ಸ್ವಲ್ಪ ಭಯ ಆಯ್ತು ರೀ. ಆಮೇಲೆ ಎಲ್ಲರೂ ನಮ್ಮ ಬಗ್ಗೆ ಧ್ರುವರು ನಾನು ಇಟ್ಕೊಂಡು ಇದು ಮಾಡ್ತಾರೆ ಎಲ್ಲರೂ ಇದು ಮಾಡ್ಲಕತ್ತಾರೆ. ಅವ್ರದ್ದೇನು ತಪ್ಪಿಲ್ಲ. ಅವರಿಂದ ನಾನು ಇಲ್ಲಿ ಕಾಲು ಊರಿನಿ ಮಾತಾಡೋದು ಧೈರ್ಯ ತುಂಬಿದ್ದು ಅವರೇ. ಈಗ ಅವರಿಂದ ನನ್ನಿಂದ ಅವ್ರಿಗೆ ತೊಂದರೆ ಆಗ್ಲಕತ್ತದ. ಈಗ ಎಲ್ಲ ಜನಗಳು ಮುಖವಾಡ ಅಂತಾರೆ. ಮುಖವಾಡ ಹಾಯ್ಕೊಂಡವ್ರಿಗೆ ಬಿಟ್ಟಾರ, ಒಂದೇ ಮುಖ ಇದ್ದವ್ರಿಗೆ ಮಾತಾಡ್ಲಕತ್ತಾರ. ಒಂಚರ ಹಿಂದ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು. ಒಮ್ಮೆ ಬಂದ್ರ ಪ್ಲೇನ ದಡಗಡೆ ಮಾತಾಡೋದು ಅದು ನಮ್ಗೆ ಇಷ್ಟ ಆಗಲಿಲ್ಲ ರೀ. ಇವರು ಬಂದರು, ಇವರು ಅಲ್ಲಿ ನೋಡಾಗ ಎಲ್ಲರೂ ಹೊಡೆದು ಓಡಿಸ್ತಾರ ಅಂತ ಭಯ ಆಯ್ತು ರೀ. ಅವ್ರು ಸೂರ್ಯರು ಇಷ್ಟ ಆದರು. ಅವ್ರು ಬಂದು ಮಲ್ಲಮ್ಮನ ಹತ್ರ ತುಂಬ ಕೇಳೋದಂತ ಅವ್ರು ಅಂದರು. ಅವರು ಸೂರ್ಯ ಎಲ್ಲರಿಗೆ ಬೆಳಕು ಕೊಡೋರು, ಅವರು ಇಷ್ಟ ಆದ್ರೆ ನನಗೆ ನನ್ನ ಹೃದಯ ಅವ್ರಿಗೆ ಕೊಡ್ತೀನಿ. ಈಗ ರಘು ಅವ್ರು ಬಂದ ತಕ್ಷಣ ಬಹುಶಃ ನೀವು ಅಂದ್ಕೊಂಡು ಬಂದ್ರಿ ಅನ್ಸುತ್ತೆ, ನಾನೊಂದು 100-150 kg 200 kg ಇದ್ದೀನಿ, ನನ್ನ ಏರು ಧ್ವನಿಯಲ್ಲಿ ನಾನು ಮಾತಾಡಿದ ತಕ್ಷಣ ಎಲ್ಲರೂ ಹೆದರ್ಕೊಂಡು ಬಿಡ್ತಾರೆ ಅಂತ ತುಂಬ ಕಮಾಂಡಿಂಗ್ ಆಗಿ ನೀವು ಬಂದ್ರಿ ಒಳಗಡೆ. ಬಟ್ ಮನೆ ಒಳಗಡೆ ಒಬ್ಬ ವ್ಯಕ್ತಿಯನ್ನ ಕೇವಲ 3ನೇ ವಾರ ಆದಂತಹ ದೃಶ್ಯಾವಳಿಗಳಿಂದ ನೀವು ಜಡ್ಜ್ ಮಾಡ್ತೀರನ್ನೋದಾದರೆ ಅದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ. ಆದರೂ ನನ್ನ ಹಿನ್ನೆಲೆಯನ್ನು, ನನ್ನ ಪರ್ಸ್ನಲ್ ಟಾರ್ಗೆಟನ್ನು ನೀವು ಮಾಡ್ತೀರಾ. ಕನ್ನಡ ಅಂತ ಬಂದಾಗ ಅದು ಎಂಥವರೇ ಆಗಿರಲಿ, ಅವನು 100 kg ಇರಲಿ, 200 kg ಇರಲಿ, ಅಥವಾ ಏನೇ ಆಗಿರಲಿ, ಅವನು ಏನೇ ಆಗಿರಲಿ, ನನ್ನ ಚೆಕ್ ಮಾಡೋಕ್ಕಾಗಲ್ಲ. ನನಗೆ ನನ್ನ ಭಾಷೆಯೇ ಮುಖ್ಯ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಇವತ್ತು ಅಶ್ವಿನಿ ಗೌಡ ಕನ್ನಡಕ್ಕಾಗಿ ಹೋರಾಟ ಮಾಡ್ಕೊಂಡಿರೋದಕ್ಕೆ ನಾನು ಇಲ್ಲಿವರೆಗೂ ಬಂದು ತಲುಪಿರೋದು. ಇಲ್ಲಾಂದರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಆಮೇಲೆ ನಾನು ಹೇಳ್ದಾಗೆ ಬಹುಶಃ ನನ್ನ ಮಗನ ಸಮಾನ ಅವಳು. ಆ ಒಂದು ಬರದಲ್ಲಿ ನಾವು ಮಾತಾಡಿರಬಹುದು, ನಾನು ಮಾತಾಡಿದ್ದೀನಿ. ಆದರೆ ಆ ವ್ಯಕ್ತಿ ಹತ್ರ ಹೋಗಿ ಒಂದು ಕ್ಷಮೆ ಕೇಳಿ ಒಂದು ಅಪ್ಪಿಗೆ ಕೊಡ್ತೀವಲ್ಲ, ಆಗ ನಮಗೆ ನಿಜವಾಗ್ಲೂ ಆಗುವಂಥ ತೃಪ್ತಿ ಇದೆಯಲ್ಲ, ಅದು ನಿಜವಾದ ಪಶ್ಚಾತ್ತಾಪ ಅಂತ ನಾನು ಭಾವಿಸ್ತಿದ್ದೀನಿ. ಹಾಗಾಗಿ ಎಡವಿದ್ದೀನಿ, ತಿದ್ಕೊಂಡು ಆ ತಪ್ಪನ್ನ ಮುಂದುವರಿಸಬಾರ್ದು ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಸೊ ಕನ್ನಡ, ಅದ್ರ ಜೊತೆಗೆ ಏಕವಚನ, ಇದು ಯಾಕೋ ನನಗೆ ರಘು ಅವರಿಂದ ನಾನು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅದ್ರ ಜೊತೆಗೆ ನಾನು ರಿಷಾ ಅವ್ರ ಬಗ್ಗೆ ಮಾತಾಡೋದಾದರೆ, ನನಗೆ ರಿಷಾ ಅವ್ರು ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಹೀರೋಯಿನ್ನೇ ಧರೆಗಿಳಿಸಿದಾರೇನೋ ಅನ್ನೋಷ್ಟು ಖುಷಿ ಆಯಿತು. ತುಂಬ ಪಾಸಿಟಿವ್ ಅಂತಲೂ ಕೂಡ ಅನ್ನಿಸ್ತು. ಆ್ಯಂಡ್ ಇಲ್ಲಿ ನಮ್ಗಿಲ್ಲಿ ಯಾವಾಗಲೂ ಕಾವು ಅಂತಿದ್ದ. ಬಟ್ ಹಸ್ದಿರೋ ಒಂದು ಕೋಳಿಗೆ ಅಲ್ಲಲ್ಲಿ ನಾವು ಅಕ್ಕಿ ಹಾಕಿದ್ರೆ ಅದು ಹೆಂಗೆ ಹಿಂದಿಂದೆ ಹೋಗ್ತಾ ಇರುತ್ತೆ, ಆ ಥರದ ಅಕ್ಕಿ ಕಾಳು ನೀವು, ಆ ಥರದ ಹಸ್ದಿರೋ ಅಂಥ ಕೋಳಿ ಗಿಲ್ಲಿ ಅಂತ ನಮ್ಗೆ ಇವತ್ತು ಗೊತ್ತಾಯಿತು. ಸೂರಜ್ನ ನಾನು ಫಸ್ಟ್ ಪೂಲಲ್ಲಿ ನೋಡ್ತೀನಿ, ಫಸ್ಟ್ ಹೋಗಿ ನಾನೇ ನಿಮಗೆ ಕೈ ಕೊಡ್ತೀನಿ. ಇದಕ್ಕೂ ಹಿಂದೆ ಒಂದಷ್ಟು ನಮ್ಮಲ್ಲಿ ಚರ್ಚೆಗಳಾಗಿರುತ್ತೆ, ಯಾಕಂದರೆ ತುಂಬಾ ಪ್ರಿಟಿ ಆಗಿರುವಂಥ ಹೆಣ್ಮಕ್ಳು ನಮ್ಮಲ್ಲಿದ್ದಾರೆ. ಅವ್ರಿಗೆ ಒಂಥರ ನೀವು ಸ್ವೀಟ್ ಚಾಕ್ಲೇಟ್ ಥರ ಮನೆ ಒಳಗಡೆ ಬಂದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ನಿಮ್ಮನ್ನು ಪೂಲಲ್ಲಿ ನೋಡಿದ ತಕ್ಷಣ ಎಲ್ಲೋ ನಿಮ್ಮ ಸ್ಮೈಲ್ ತುಂಬಾ ಪಾಸಿಟಿವ್ ಅಂತ ಅನ್ನಿಸ್ತು. ಆ್ಯಂಡ್ ನನಗೂ ನಿಮ್ಮಷ್ಟು ದೊಡ್ಡ ಮಗ ಇರೋದ್ರಿಂದ ನನಗೂ ಎಲ್ಲೋ ಒಂದು ಕಡೆ ಅದು ತುಂಬ ಕನೆಕ್ಟ್ ಆಯಿತು. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಸೂರಜ್, ನೀವು ಈ ಮನೆ ಒಳಗಡೆ ಬಂದಿರೋ ಅಂಥದ್ದು. ಹಾಗಾಗಿ ನನ್ನ ಮನಸ್ಸನ್ನು ನೀವು ಗೆದ್ದಿದ್ದೀರಾ. ಸೊ ನನ್ನ ಹಾರ್ಟ್ ನಿಮಗೆ. ರಘು ಅವರು ಒಂದು ಖುಷಿ ಆಯಿತು, ನನ್ನನ್ನು ನೀವು ಸೆಲೆಕ್ಟ್ ಮಾಡಿ ಟೇಬಲಲ್ಲಿ ಕೂತು ನೀರು ಹಾಕಿದ್ರಿ. ಬಹುಶಃ ನನ್ನಲ್ಲಿ ಇನ್ನೂ ಪೊಟೆನ್ಷಿಯಲ್ ಇದೆ ಅಂತ ನಾನೇ ಫಿಗರ್ ಔಟ್ ಮಾಡ್ಕೊಂಡಿಲ್ಲ, ಅದನ್ನು ನಿಮ್ಮಿಂದ ಗೊತ್ತಾಯಿತು. ಸೊ ನನ್ನ ಹಾರ್ಟ್ ರಘು ಸರ್ ನಿಮಗೆ ಕೊಡ್ತೀನಿ, ಬಿಕಾಸ್ ಉಳಿದಿರೋದು ಭಾಳ ಚಿಕ್ಕ ಇಂಟ್ರಾಕ್ಷನ್ ಇತ್ತು. ಥ್ಯಾಂಕ್ ಯು. ರಾತ್ರಿ 10:30. ಹೃದಯವಂತ ಸದಸ್ಯರು, ಹೃದಯವಂತ ಅಭಿಪ್ರಾಯಗಳು. 3 ವೈಲ್ಡ್ ಕಾರ್ಡ್ ಸದಸ್ಯರ ಪೈಕಿ ರಘು 7 ಹೃದಯಗಳನ್ನು ಗೆದ್ದಿದ್ದಾರೆ. ರಿಷಾ 4 ಹೃದಯಗಳನ್ನು ಗೆದ್ದಿದ್ದಾರೆ. ಹಾಗೂ ಸೂರಜ್ 3 ಹೃದಯಗಳನ್ನು ಗೆದ್ದಿದ್ದಾರೆ. 3 ವೈಲ್ಡ್ ಕಾರ್ಡ್ ಸದಸ್ಯರಿಗೆ ಅಭಿನಂದನೆಗಳು. ಈಗ
ಈ ಹೃದಯವಂತ ಚಟುವಟಿಕೆಯ 2ನೇ ಹಂತವನ್ನು ಆರಂಭಿಸೋಣ. ಈ ಚಟುವಟಿಕೆಯ 2ನೇ ಹಂತವಾಗಿ 3 ವೈಲ್ಡ್ ಕಾರ್ಡ್ ಸದಸ್ಯರು ತಮಗೆ ದೊರೆತಿರುವ ಹೃದಯಗಳ ಪೈಕಿ ಒಬ್ಬರ ಹೃದಯವನ್ನಷ್ಟೇ ಇರಿಸಿಕೊಂಡು ಉಳಿದ ಸದಸ್ಯರ ಹೃದಯವನ್ನು ಸೂಕ್ತ ಕಾರಣಗಳೊಂದಿಗೆ ಹರಿದು ಹಾಕಬೇಕು. ವೈಲ್ಡ್ ಕಾರ್ಡ್ ಸದಸ್ಯರು ತಮ್ಮೊಂದಿಗೆ ಯಾರ ಹೃದಯವನ್ನು ಉಳಿಸಿಕೊಳ್ಳುತ್ತಾರೋ ಆ ಸದಸ್ಯರು ಈ ವಾರದ ನಾಮಿನೇಷನ್ನಿಂದ ಪಾರಾಗುತ್ತಾರೆ. ರಘು, ನಿಮ್ಮಿಂದ ಈ ಪ್ರಕ್ರಿಯೆ ಆರಂಭಿಸಿ. ಮೊದಲನೇದಾಗಿ ಧನುಷ್. ಬಟ್ ಅವರು ಕೊಟ್ಟಿದ್ದ ಕಾರಣ ಎಲ್ಲೋ ನನಗೆ ಇನ್ನೂ ಇಷ್ಟ ಆಗಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಸೊ ಆ ಕಾರಣದಿಂದ ನಾನು ಧನುಷ್ನ ಮೊದಲು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಚಂದ್ರಪ್ರಭಾ, ಇಲ್ಲಿ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ನೀನು ಇಷ್ಟು ಅಗಲ ಇದೆಯಾ, ಇಷ್ಟು ದಪ್ಪ ಇದೆಯಾ, ಸೊ ನಮ್ಗೆ ಎದುರಿಸೋಕ್ಕಾಗಲ್ಲ, ಆ ಥರ ಈ ಥರ ಅಂತ ಹೇಳ್ತಾನೆ ಇದ್ದೀರಾ. ಅದೊಂದು ನಂಗೆ ಇಷ್ಟ ಆಗಲಿಲ್ಲ. ಇವಾಗ ಒಂದು 50 kg ಮನುಷ್ಯ ಹೋಗಿ ಮಾತಾಡಿದಾಗ ಅದು ನಿಮಗೆ ಸರಿ ಅನಿಸ್ಬೋದು. ಅದೇ ಒಂದು ನನ್ನಂಥ ಒಂದು ವ್ಯಕ್ತಿ ಹೋಗಿ ಮಾತಾಡಿದಾಗ ಓ ಇನ್ನು ಬಾಡಿ ಇದೆ ಅಂತ ನಮಗೆ ಎದುರಿಸೋಕೆ ಬಂದಿದ್ದಾನೆ. ಅದು ನನಗೆ ಯಾಕೋ ಎಲ್ಲರೂ ಅದನ್ನು ಹೇಳ್ತಾ ಇದ್ರಿ, ನನಗೆ ಅದು ಇಷ್ಟ ಆಗಿಲ್ಲ. ಸ್ಪಂದನ ತುಂಬ ಕ್ಯೂಟ್ ಆಗಿದ್ದಾರೆ, ತುಂಬ ಒಳ್ಳೆ ಕಾನ್ವರ್ಸೇಷನ್ ಆಯಿತು ನನಗೂ ಮತ್ತು ಸ್ಪಂದನಾಗೂ. ಬಟ್ ಆ ಹೋಗು ಬಾ ಅನ್ನೋದು ತುಂಬ ಜನ ಯಂಗ್ಸ್ಟರ್ಸ್ ಬರ್ತಾರೆ ನನ್ನ ಜೊತೆ, ಅದು ಹೋಗು ಬಾ ಅನ್ನೋದೊಂದು ಕಾಮನ್ ಆಗಿದೆ ನನಗೆ. ಆ್ಯಂಡ್ ಇನ್ಮೇಲಿಂದ ಆ ಒಂದು ವಿಷಯದಿಂದ ನಿಮಗೆ ಏನಾದರೂ ಹರ್ಟ್ ಆಗಿದ್ರೆ ಐ ಆಮ್ ವೆರಿ ಸಾರಿ ಫಾರ್ ದ ಎಂಟೈರ್ ಹೌಸ್. ಇನ್ಮೇಲಿಂದ ಅದನ್ನು ಮಾಡೋಕ್ಕೆ ಹೋಗಲ್ಲ. ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಆ್ಯಂಡ್ ನನಗೆ ಇದನ್ನು ಹಾಳು ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾತಾಡ್ಸಿರಿ ನನ್ನ ಜೊತೆ. ಬಟ್ ಐ ಸ್ಟಿಲ್ ಹ್ಯಾವ್ ಟು ಡೂ, ಏನಕ್ಕೆ ಅಂದರೆ ನನಗೆ ಜಾಸ್ತಿ ಆರ್ಟ್ ಸಿಕ್ಕಿದೆ. ಐ ಹ್ಯಾವ್ ಟು ಶೇರ್ ಮೈ ಒಪಿನಿಯನ್. ಕ್ಯೂಟಿ ಅಂತ ಚಾಟಿ ಅವೇನು ಬೇಜಾರು ಮಾಡ್ಕೊಳಕಂಬೋಣ. ನನಗೆ ಮಾಲು ಆ್ಯಂಡ್ ಅಭಿಷೇಕಲ್ಲಿ ಫುಲ್ ಕನ್ಫ್ಯೂಷನ್ ಇತ್ತು. ಬಟ್ ಎಂಡಲ್ಲಿ ಯಾಕೋ ನಾನು ಅಭಿಷೇಕ್ ಜೊತೆ ಜಾಸ್ತಿ ಕನೆಕ್ಟ್ ಆದೆ. ಸೊ ಯಾಕಂದರೆ ವರ್ಕೌಟ್ ಬಗ್ಗೆ ಮಾತಾಡಿದ್ವಿ, ಡಯಟ್ ಬಗ್ಗೆ ಮಾತಾಡಿದ್ವಿ. ಸೊ ಸಾರಿ. ಓಕೆ. ಸೊ ಈ ಆರ್ಟ್ ಅಭಿಷೇಕ್ಗೆ. ರಾತ್ರಿ 10:45. ಸಾರಿ. ಕಾವ್ಯ ಸ್ಟಿಲ್ ಇರೋದ್ರಲ್ಲಿ ತುಂಬ ಮಾತಾಡಿದ್ರು. ಎಲ್ಲೋ ಒಂದು ಕಡೆ ಐ ಸ್ಟಿಲ್ ಫೀಲ್ ಸ್ವಲ್ಪ ಕಡಿಮೆ ಮ್ಯಾನಿಪ್ಯುಲೇಟ್ ಮಾಡೋದನ್ನ ಇದು ಮಾಡಿ ಅಂತ ನನಗೇನೋ ಅನಿಸತ್ತೆ. ಲಾಸ್ಟಲ್ಲಿ ಒಂದದೆ ನೋಡಿ, ಕಾಣಿಕಿಲ್ಲ. ರಾಶಿಕಾ, ಮುದ್ದಿನ ಗೊಂಬೆ ಮನೆದು. ರಾಶಿ, ಐ ಹ್ಯಾವ್ ಅ ಹಾರ್ಟ್ ಫಾರ್ ಯು. ಮನೆ ಒಳಗಡೆ, ಮೇ ಬಿ ನಾಟ್ ಹಿಯರ್. ದಟ್ಸ್ ಫೈನ್. ಯಾ. ನಿನ್ನೆ ನಂಬಿದ್ದೀನಿ ರಿಸಾ. ಫಸ್ಟೇ ಸೇಫ್ ಅಲ್ವಾ? ಎಲ್ಲಿ ಸೇಫ್ ಅಮ್ಮ? ಸುಮ್ಮನಿರಮ್ಮ. I love you for this, Rishi. Yeah. I love you. I love you. I love you. Maybe
ನಾನಲ್ಲದೆ ಯಾವುದೇ ಹುಡುಗಿ ಬಂದಿದ್ರು ಅಷ್ಟೇ ಅಟೆನ್ಷನ್ ಎಲ್ಲರಿಗೂ ಸಿಗ್ತಾ ಇತ್ತು. ಸ್ಟಿಲ್ ತುಂಬ ಚೆನ್ನಾಗಿ ನೋಡ್ಕೊಂಡ ನನ್ನ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ದ. ಅದಕ್ಕೆ ಅದು ಮನೆ ಒಳಗಡೆ ಹಾಡ್ಕೊಡೋಣ, ಈ ಆರ್ಟ್ ಬೇಡ ಅಂತ ಅನ್ನಿಸ್ತು ನನಗೆ. ಮೇಡಮ್, ನೀವು ಬರೀ ಕೇಸರಿಲಿರೋ ಗೋಡಂಬಿ ಅಲ್ಲ, ಕೇಸರಿನೇ ನೀವು. ಮೊಸರಲ್ಲಿರೋ ದಾಳಿಂಬೆ ಅಲ್ಲ, ಮೊಸರೇ ನೀವು. ನನ್ನ ಹಾರ್ಟ್ ಕಾಕ್ರೋಚ್ ಸರ್ಗೆ ಯಾಕೆ ನಾನು ಕೊಡ್ತೀನಿ ಅಂತ ಹೇಳಿದ್ರೆ, ಈವನ್ ದೋ ನಾನು ಅವ್ರಿಗೆ ಉತ್ತರ ಕುಮಾರ ಅಂತ ಕೊಟ್ಟರು ಕೂಡ ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡ್ರು. ಮೇ ಬಿ ಆ ಸ್ಪಿರಿಟ್ ಎಲ್ಲರಲ್ಲೂ ಇದ್ರೂ ಒಳ್ಳೆಯದು. ಸೊ ಐ ವಾಂಟ್ ಟು ರಾತ್ರಿ 10:55. ಫಸ್ಟ್ ಹಾರ್ಟ್ ನಾನು ತೊಗೊಳ್ಳೋದು ಅಶ್ವಿನಿ ಮ್ಯಾಮ್ ಅವ್ರದ್ದು. ಬಿಕಾಸ್ ರೀಸನ್ ಏನಂದರೆ, ನಾನು ಬ್ಲ್ಯಾಕ್ ಹಾರ್ಟ್ ಅವರು ಕೊಟ್ಟರು, ಸ್ಪೋರ್ಟಿವ್ ಆಗಿ ತೊಗೊಂಡ್ರು, ಬಟ್ ನಂದು ಇಂಟ್ರ್ಯಾಕ್ಷನ್ ಅವ್ರ ಜೊತೆ ಇನ್ನೂ ಆಗಿಲ್ಲ. ಸೊ ಪರ್ಸ್ನಲ್ ಲೆವೆಲ್ ನಾನು ಮಾತಾಡಿಲ್ಲ. ಸೊ ಆ ರೀಸನ್ಗೆ ನಾನು ಅಶ್ವಿನಿ ಮ್ಯಾಮ್ ಹೆಸರು ತೊಗೋತೀನಿ. ಓಕೆ. ಸೊ ಈ ಹಾರ್ಟ್ ಮಲ್ಲಮ್ಮ ಅವ್ರಿಗೆ ಕೊಡ್ತೀನಿ. ಈ ಹಾರ್ಟ್ ಮಲ್ಲಮ್ಮ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಬಂದಮೇಲೆ ಮಾತಾಡಿದ್ದು ಅವ್ರೊಬ್ಬರ ಜೊತೆನೇ, ಧ್ರುವಂತ್ ಅವ್ರ ಜೊತೆ, ಮತ್ತು ಸೊ ಮಲ್ಲಮ್ಮ ಅವ್ರಿಗೆ. ಇದು ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಆಯ್ಕೆಯ ಅನುಸಾರ ಅಭಿಷೇಕ್, ಸುಧಿ ಹಾಗೂ ಮಲ್ಲಮ್ಮ, ನೀವು ಈ ವಾರದ ನಾಮಿನೇಷನ್ನಿಂದ ಪಾರಾಗಿದ್ದೀರಿ. ಅಭಿನಂದನೆಗಳು. ಇವರೊಂದಿಗೆ ಇಂದಷ್ಟೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಆಗಮಿಸಿರುವ ರಘು, ರಿಷಾ ಹಾಗೂ ಸೂರಜ್ ಕೂಡ ಈ ವಾರದ ನಾಮಿನೇಷನ್ನಿಂದ ಪಾರಾಗಿರುತ್ತಾರೆ. ಥ್ಯಾಂಕ್ ಯು ಬಿಗ್ ಬಾಸ್. ರಾತ್ರಿ 11 ಗಂಟೆ. ಹಂಗೆಲ್ಲ ಅಂದು ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾರಿ, ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ. ಇನ್ ಇನ್ಸ್ಟಾಗ್ರಾಮ್ ನೀವು ಹುಡುಗಿ ಬಗ್ಗೆ ಎಲ್ಲ ವಿಡಿಯೋಸ್ ಇಲ್ವಾ? ಜಿಮ್ ವಿಡಿಯೋಸ್ ಎಲ್ಲ ಅಮ್ಮನ ಫೇವ್ರೆಟ್ ಡ್ರೆಸ್, ಕಾಸ್ಟ್ಯೂಮ್ಸ್ ಅಂತ ಹಾಕೊಂಡಿರೋ ವಿಡಿಯೋ ರೀಲ್ಸ್ ಮಾಡ್ತೀರಾ ನೀವು? ಇನ್ಸ್ಟಾಗ್ರಾಮ್ ರೀಲ್ಸ್ ರೀಸೆಂಟಾಗಿಯಾ? ಇವಾಗ ಫ್ಲಾಶ್ ಆಯಿತು ದಟ್ ವಾಕಿಂಗ್ ಸ್ಟೈಲ್, ಜಾಗರ್ಸ್ ಹಾಕೊಂಡು. ಯಾ ಹೆಂಗ ಅನಿಸ್ತಿದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಇಂಥ ದಿನ, ಇಂಥ ಕ್ಷಣನ ನಾನು ಏನಂತಾರೆ ಫೀಲ್ ಮಾಡ್ತೀನಿ, ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ಕಡೆ ಅದೂ ಇಲ್ಲ. ಸ್ಪಂದು, ನಾನು ಯಾವತ್ತಾದರೂ ಇಂಥ ಕಷ್ಟಕರವಾದ ಸಿಚುವೇಶನ್ಗೆ ಗಿಲ್ಲಿನ ಸಿಕ್ಕಾಕ್ಸಿದ್ನ? ಈ ವಾರ ಚೆನ್ನಾಗಿ ರಿಲ್ಯಾಕ್ಸೇಷನ್ ಇರುತ್ತೆ, ಇಲ್ಲ ಅಂದರೆ ಟೆನ್ಷನ್ ಇರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಪ್ಲೀಸ್ ಊಟ ಮಾಡಿ. ಮಾಡ್ತೀವಿ. ಥ್ಯಾಂಕ್ ಯು. ಮಾಡ್ತೀವಿ. ಪಾಯಸ ಕುಡಿಯೋಣ, ಬನ್ನಿ ಬನ್ನಿ ಕುಡಿಯೋಣ ಪಾಯಸ. ಈಗ ದಾಟಿ ಮೇಡಮ್ ಏನಾಗ ಆಲ್ರೆಡಿ ತುಳಿದೇ ಬಿಡ್ತೀರಿ. ಯಾಕೆ ದಾಟಿ ಹೋಗತ್ತಾಗಿ ಓಡಾಡಿ ಗೆಲ್ತಾನೆ. ನೋಡ್ಕೊಂಡ್ ಬಂದಿದ್ದಾಳೆ. ಈಗ ಗಿಲ್ಲಿ ಅವ್ನು ಆಡ್ತಿದ್ದಾನೆ ಒಂದು ಕಂಟೆಂಟ್, ಅವನು ಸೊ ಆ ಕಂಟೆಂಟ್ ಹೆಂಗೆ ಆಡಿಸ್ಬೇಕು ಇವನಿಗೂ ಗೊತ್ತದ ಕಂಟೆಂಟ್ ಅಂತ. ಸೊ ಅದನ್ನು ಸುತ್ತಾ ಇದ್ದ. ನಾನು ಒಂದೋ ಎರಡೋ ಬಂದಿದ್ದೆ, ತುಂಬ ಕ್ಲಿಯರಾಗಿ ಹೇಳ್ಬೋದಾಗಿತ್ತು. 7 hours ಐ ವಾಸ್ ಆ್ಯಕ್ಚುಲಿ ವೆರಿ ವೆರಿ ಹ್ಯಾಪಿ. ಪೀಪಲ್ ಕನೆಕ್ಟೆಡ್, ನನ್ನ ಜೊತೆ ಕನೆಕ್ಟ್ ಆಗಲಿ ಅಂತ. ಬಟ್ ನಥಿಂಗ್ ನೆಗೆಟಿವ್. ನನಗಂತೂ ಖುಷಿ ಆಗಿತ್ತು. ಹೌದು, ನಮ್ಗೆ ಆ್ಯಕ್ಚುಲಿ ಎಲ್ಲರಿಗೂ ಖುಷಿ ಆಯಿತು. ಅವ್ನು ಸೇವಾಗಿದ್ದ ಅವ್ನು 3 ವಾರ ನಾಮಿನೇಟ್ ಆಗ್ತಿದ್ದ. ದ್ಯಾಟ್ಸ್ ಗುಡ್. ತಾನನಾನ ಗುರು, ನಮ್ಮ ಜೀವ ಉಳಿದವ್ರಿಗೆ ನಾವು ಒಂದು ಲೋಟ ಹಾಲು ಕೊಡೋ ತಪ್ಪ? ಬಟ್ಟೆ ಒಗ್ದಿದ್ದೆಲ್ಲ ವೇಸ್ಟ್.
ನೀವ್ ಇನ್ಮೇಲೆ ರಿಷಾ ಅಲ್ಲ ನನ್ನ ಪಾಲ್ಗೆ ಭಾಷಾ ತಗೊಳ್ಳಿ ಭಾಷಾ ಬೈ ಪರ್ಮಿಷನ್ ನೀನು ನಂಬಬೇಡ, ಇವರು ಅಲ್ಲ ಸಾಚ. ಜಾನು ಮನ್ಸಾರ್ ಹೇಳಿ ಒಂದು ದಿನ ನನ್ನ ಕಪಟ ನೋಡಿದೀರಾ? ಅವರು ನಾನು ಕೊಟ್ಟಿದ್ದು ನಾನು ಒಳ್ಳೆತನ. ಏನೇ ಆದ್ರೂ ಇವರು ಖಂಡಿತ ಅಲ್ಲ ವಿಷ. ಮಧ್ಯರಾತ್ರಿ 12:45. ನನಗೆ ಫೀಲ್ ಆಗ್ತಾಯಿದೆ ಎಲ್ಲೋ ಧ್ರುವಂತ್ ಫೇಕಾಗಿ ಆಡ್ತಾ ಇದ್ದಾರೆ ಅಂತ. ಯಾಕಂದರೆ ಬೇಕು ಅಂತ ಜಗಳ ತೆಗಿತೀರಾ ಫೇಕಾಗಿ ಅಂತ ನನಗೆ ಅನಿಸ್ತು. ಕ್ಲಾರಿಟಿ ಕೊಡಿಬೇಕಾದ್ರೆ. ನೀವು ಹೊರಗಡೆಯಿಂದ ಬಂದ್ರಿ, ನಾನು ಇದನ್ನು ಫಸ್ಟ್ ಆಫ್ ಆಲ್ ನನಗೆ ಇದನ್ನ ಹೇಗೆ ತೆಗೋಬೇಕು ಅಂತ ಗೊತ್ತಿಲ್ಲ. ಇದು ಜನಗಳದ್ದು ಪರ್ಸ್ಪೆಕ್ಟಿವ ನಿಮ್ಮದಾದರೆ ಬಹುಶಃ ನನಗಷ್ಟು ಬಾದರ್ ಆಗಲ್ಲ. ಇನ್ನೊಂದು ಏನು ಗೊತ್ತಾ, ಒಬ್ಬರಿಗೆ ಸಪೋರ್ಟ್ ಯಾರು ಗೊತ್ತಾ ಬೇಕು, ಹೂ ಡಸಂಟ್ ಹ್ಯಾವ್ ಅ ಕೆಪಾಸಿಟಿ. ಫಸ್ಟ್ ವೀಕಲ್ಲೇ ನಾವು ಆಟ ಆಡಿ ಗೆದ್ದು ಸೇಫ್ ಮಾಡಿದ್ದೆ ಮಲ್ಲಮ್ಮನ, ಅದು ನಾನು. ಕಾವು ಆಟ ಮಾಡಬೇಡ ಕಾವು 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 ನಾನಲ್ಲ ಕಣವ ಇವನು ಎಳಿತಾರದು. ಧ್ರುವಂತ್ ಇಸ್ ಮೋರ್ ಅಗ್ರೆಸಿವ್ ಅಂತ ನನಗನ್ಸುತ್ತೆ. ಅಗ್ರೆಸಿವ್ ಯಾಕೆ ತಡ್ಕೊತೀರಾ ಅದನ್ನ? ಅಗ್ರೆಸಿವ್ ನಾ ತುಂಬ ಯಾಕೆ ಕಂಟ್ರೋಲ್ ಮಾಡ್ಕೊಂಡಾಗ್ಲೇ ಅದು ಫೇಕ್ ಅನ್ನೋದು. ನಿಮಗೆ ನನ್ನ ಅಗ್ರೆಷನ್ ಕಂಟ್ರೋಲ್ಡ್ ಅಂತ ಅನ್ನಿಸ್ತಾ ಇದೆಯಾ? ದಟ್ ಇಸ್ ವಾಟ್ ಐ ಟೋಲ್ಡ್. ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮನಿಗೆ ಹೇಳಿ, ಅಷ್ಟು ತಿಳುವಳಿಕೆ ಇಲ್ಲ. ಪ್ಲೀಸ್ ದಯವಿಟ್ಟು ಅದನ್ನು ತಿಳ್ಕೊಂಡು ನಿಮ್ಮ ಗೇಮ್ ಸ್ಟಾರ್ಟ್ ಮಾಡಿ ಪ್ಲೀಸ್. ಐ ಆಮ್ ಪ್ಲೇಯಿಂಗ್ ಮೈ ಗೇಮ್. ನೋ, ಝೀರೋ. ನನಗೆ ತಲೆ ಒಳಗೆ ಕೈ ಹಾಕ್ತಾ ಇದ್ದೀನಿ ಅಂತನಾ? ಅಲ್ಲ, ನೀವಿವತ್ತು ಬಂದಿರೋದ, ನಾನಿವತ್ತು ಬಂದಿರೋದು. ಒಂದು ವ್ಯಕ್ತಿ ಒಂದು ದಿನ ಆ್ಯಕ್ಟ್ ಮಾಡ್ಬೋದು, 2 ದಿನ ಆ್ಯಕ್ಟ್ ಮಾಡ್ಬೋದು, 3 ದಿನ ಆ್ಯಕ್ಟ್ ಮಾಡ್ಬೋದು. ಅವನ ನಿಜ ರೂಪ ಒಂದಿನ ಆಚೆ ಬರುತ್ತೆ. ಹೌದು, ಇದು ಲೈನ್ ಇದೆಯಲ್ಲ. ತುಂಬ ಲೈನ್ಸ್ ಬರುತ್ತೆ. ಹೋಗಿ ಮಲ್ಕೊಳ್ಳಿ, ಇದು ಇನ್ಮೇಲೆ ಬರ್ತಾನೆ ಇರುತ್ತೆ ನಿಮಗೆ. ಸೊ ಐ ಬೆಟರ್ ಫೀಲ್. ಥ್ಯಾಂಕ್ಸ್ ಫಾರ್ ದ ಲವ್ಲಿ. ಯಾ ನೈಸ್. So nice to meet you. Yes, definitely. ಮಧ್ಯರಾತ್ರಿ 2 ಗಂಟೆ. ನಾನು ನಿನ್ನ ಫ್ರೆಂಡ್ ಆಗಬೇಕು ಅಂತ ನನಗೆ ಆಸೆ ಇದೆ. ಆ ಫ್ರೆಂಡ್ಶಿಪ್ ಅನ್ನೋದು ಎಲ್ಲೋ ನಾಮಿನೇಷನ್ ಅಂತ ಬಂದಾಗ ನಾಳೆ ನನ್ನ ತಡಿಬಾರ್ದು, ನನ್ನ ಸ್ಟಾಪ್ ಮಾಡಬಾರ್ದು. ಹಾರ್ಟ್ ಇದೆ ಅನ್ನೋ ಕಾರಣದಕ್ಕೋಸ್ಕರ ನಾನು ಅವಳನ್ನ ಸೇವ್ ಮಾಡಬೇಕು ಅಥವಾ ಆ ಥರ ವ್ಯಾಲಿಡ್ ಬರಬಾರ್ದು ಅನ್ನೋಕ್ಕೋಸ್ಕರ ಟೂರ್ ಇಟ್ ಅಷ್ಟೇ. ಆ ಥರ ಫ್ಯೂಚರ್ ಥಿಂಕ್ ಮಾಡಿ ನಾನು ನಿಮ್ಮ ಫ್ಯೂಚರ್ ಡೇಸಲ್ಲಿ ಐ ಆಮ್ ರಿಯಲಿ ಲುಕಿಂಗ್ ಅಟ್. ಬಟ್ ಡೋಂಟ್ ಯು ಥಿಂಕ್ ಲೈಕ್ ಇಲ್ಲೇನೋ ಪವರ್ ಕೊಟ್ಟಿದ್ದು ಇನ್ನೊಂದೇನೋ ಆಗೋದು, ನಮ್ಮ ಫ್ರೆಂಡ್ಶಿಪ್ ಏನೋ ಆಗತ್ತೆ, ಅದೇ ಬೇಡ ಅಂತಾನೆ ನಾನು ಡೇ ಒನ್ನೇ ಐ ಗೇವ್ ಯು ದ ಕ್ಲಾರಿಟಿ. ಇವತ್ತು ನಾನು ನಿನ್ಗೆ ಹಾರ್ಟ್ ಕೊಟ್ಬಿಟ್ಟು ನಾಳೆ ಇನ್ನೊಂದು ದಿನ ಯಾವತ್ತೋ ಮಾಡಿದಿದ್ರೆ ಅದನ್ನ ನಿಂಗೆಲ್ಲೋ ಹರ್ಟ್ ಆಗ್ತಾ ಇತ್ತು. ಇನ್ನು ಪ್ರಾಮಿಸ್ ಆಗ್ಲೂ ಹರ್ಟ್ ಆಗ್ತಿರ್ಲಿಲ್ಲ. ಅದೇ ಥರ ಸ್ಟ್ರೇಟ್ ಫಾರ್ವರ್ಡ್ ಹೋಗ್ತಾ ದಿನಗಳಲ್ಲಿ ನಾನು ಫಸ್ಟ್ ಡೇನೇ ಮನ್ಸುಗಳನ್ನ ಹೊಡಿಯೋಕೆ ಇಷ್ಟ ಇಲ್ಲ. ನನ್ನ ಆನ್ಸರ್ ಇವತ್ತು ಮೇ ಬಿ ನನ್ನ ಆನ್ಸರಲ್ಲಿ ಲಾಜಿಕ್ಕಾಗಿ ಇಟ್ಕೊಂಡು ಮಾತಾಡಿದ್ದೀನಿ. ನಾನು ಮಾತಾಡಿದ್ರೆ ಬರೀ ಮನ್ಸು ಹೊಡಿಯೋ ಮಾತುಗಳೇ ಮಾತಾಡೋದು, ನನ್ನ ಬಾಯಲ್ಲಿ ಅಂಥ ಮಾತುಗಳೇ ಬರೋದು. ಫಸ್ಟ್ ಡೇನೇ ನನಗೆ ಯಾರ ಮನಸ್ಸು ಹೊಡಿಯೋ ಮಾತು ಇಷ್ಟ ಇಲ್ಲ. ಅದಕ್ಕೇನೆ ಮೇ ಬಿ ನಿಮ್ಗಳಿಗೆ ಅನಿಸ್ತಾ ಇದೆ ನಾನು ಕ್ಲಾರಿಟಿ ಇಲ್ಲದೆ ಆನ್ಸರ್ ಕೊಟ್ಟೆ ಅಂತ. ನಾನು ರಿಯಲ್ ಆಗಿ ಆನ್ಸರ್ ಕೊಟ್ಟಿದ್ರೆ ತುಂಬ ಮನ್ಸುಗಳು ಹೊಡೆದೋಗಿತ್ತಲ್ಲಿ, ಹೊಡೆದೋಗ್ತಿತ್ತು ಕೂಡ. ಅದು ನನಗೆ ಆಸೆ ಇಲ್ಲ. ಫಸ್ಟ್ ಡೇನೆ ಬೇಡ ಅಂತ ಹೋಗ್ತಾ ನಾನು ವಿಲನ್ನೇ ಮನೆಗೆ. ನೀನು ಇಲ್ಲೆಲ್ಲರಿಗೂ ಕ್ಲಾಸ್ ತಗೊಳಕ್ಕೆ ಬಂದಿದ್ಯಾ? ತಿಳ್ಕೊಳ್ಳಿ ಬಿಡು, ನಾನು ಟೀಚರ್ ಆಗ್ತೀನಿ. ಬುದ್ಧಿನೇ ಇಲ್ದಿರೋ ಥರ ದೊಡ್ಡ ನನ್ನ ಮಕ್ಳು ಥರ ಆಡ್ತಾವ್ರೆ. ನಾನಿನ್ನೇನು ಮಾಡಿ ಬಂತು ಕ್ಲಾಸ್ ಆದರೂ ತೊಗೊಳ್ತೀನಿ, ಪೆಟ್ಟಾದರೂ. ಬಟ್ ಏನು ಗೊತ್ತಾ ರಿಷಾ, ನೀ ಹೇಳಿದೆಲ್ಲ ಐ ಮೀನ್ ಇಟ್ಸ್ ಅಗೇನ್ ಅಪ್ ಟು ಅಸ್. ನಾವು ಒಳಗಡೆ ಆಡ್ತಿರೋದ್ರಿಂದ ನೀನಿಲ್ಲಿ ನಮ್ಮನ್ನ ಕರೆಕ್ಟ್ ಮಾಡಕ್ಕೆ ಬಂದಿದ್ಯಾ ಅಥವಾ ನೀನು ಗೇಮ್ ಆಡಕ್ಕೆ ಬಂದಿದ್ಯಾ? 2 ಪರ್ಸ್ಪೆಕ್ಟಿವಲ್ಲೂ ನಾವು ಯೋಚನೆ ಮಾಡಬೇಕು. ಡೆಫಿನೆಟ್ಲಿ. ಇವಾಗ ಅವ್ರವ್ರು ಏನೇನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ತುಂಬಾ ಕ್ಲಾರಿಟಿ ಇಲ್ಲ. ಎಷ್ಟೊಂದು ಜನಕ್ಕೆ ಇಲ್ಲ. ನೀನು ಹಂಗೆ ಅನ್ಕೊಳ್ಳೋದಲ್ಲ. ಇದ್ರೆ ಇಲ್ಲಿ ನಾನು ಹೊರಗಡೆಯಿಂದ ಇವತ್ತು ಒಂದಿನ ಮಾಡ್ಬೋದು, ಒಂದಿನ ನಾನು ಮಾಡ್ತೀನಿ, ಒಂದಿನ ನಾನು ಇವತ್ತು ಬಂದಿದ್ದೀನಿ, ನನಗೇನು ಅನಿಸ್ಬೇಕು ಅಂತ ಹೇಳ್ತೀನಿ. ನಾಳೆಯಿಂದನೂ ಸಗಣಿನೇ ತಿಂತಾರೆ ಅಂದರೆ ತಿಂದು ಸಾಯಿರಿ ಅಂತೀನಿ ಅಷ್ಟೇ. ಮಧ್ಯರಾತ್ರಿ 2:50. ಲಾಸ್ಟ್ ಬರೋಕ್ಕೆ ಒಂದು 15 days ಮುಂಚೆನೋ ವೀಡಿಯೋಸ್ ನೋಡಿದ್ದೆ. ವೆರಿ ಕ್ಯೂಟ್, ಹ್ಯಾಂಡ್ಸಮ್ ಆಗಿದ್ದ ಅಂದ್ಕೊಂಡು ಒಂದು 2-3 ವೀಡಿಯೋಸ್ ನೋಡಿದೆ, ಸ್ಟಾಕ್ ಮಾಡಿದೆ ಪ್ರೊಫೈಲ್ನ. ಅದಾದಮೇಲೆ ಇವತ್ತು ಇದು ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಹೋದೆ. ನನಗೆ ಯಾವಾಗ ಗೊತ್ತಾಗಿತ್ತು ಫ್ಲ್ಯಾಶ್ ಆಗಿರೋ ಅನ್ನೋ ಹಾರ್ಟ್ನೆಲ್ಲ ತೊಗೊಂಡು ಬಂದು ನಿಮ್ದೆಲ್ಲ ಅರ್ಧ ಗೊತ್ತಾ ಅವಾಗ ಫ್ಲ್ಯಾಶ್ ಆಗಿತ್ತು. ಓ ಅದೇ ಮನುಷ್ಯ ನೋಡಿದೆ. ಆ ಟೆಲಿಪತಿ ಹೆಂಗೆ ಬೇಕಾಗಿದೆ. ಸೀರಿಯಸ್ ಮಾತಾಡ್ತೀವಿ. ಹೌದಾ ಓಕೆ ಅಂತ ಹೋಗಿತ್ತು. ನನಗೆ ಹಿಂಗಾಗಿರ್ಬೇಕು ಹೇಳಿ.
ಇಬ್ಬರಲ್ಲಿ ಯಾರಿಗೆ ಲವ್ ಇಬ್ಬರು ಇದ್ದಾರೆ ಲಿಸ್ಟಲ್ಲಿ. ಇಲ್ಲಿದ್ದಾಳೆ ಹುಡುಗಿ, ನನಗಿಂತ ಜಾಸ್ತಿ ಇಲ್ಲಿರೋದು. ಬಟ್ ಏನಂದರೆ ಅದೊಂದು ಮಿಸ್ ಆಗ್ತಿತ್ತು ಮನೇಲಿ. ಚಿಕ್ಕ ಒಂಥರ ಧನು ಇಲ್ಲ, ಬೀನಾ ಬ್ರೋಝೋನ್ ಆಗ್ಬಿಟ್ಟ ಸ್ವಲ್ಪ. ಬ್ರೋಝೋನ್ ಆಗ್ಬಿಟ್ಟ. ಅಬ್ಸರ್ವ್ ಮಾಡಿದ್ರೆ ಅಭಿ ಜೊತೆ ಅದೇನು ಮೂವೇ ಒಂದು ಮುಂಚೆಯಿಂದ ಒಂಚೂರು ಪರಿಚಯ ಇದೆ ಆಯಿತಾ. ನನಗೆ ಅಭಿನ ಆ ಥರ ಎಲ್ಲ ಬೇರೆ ಥರ ಎಲ್ಲ ನೋಡೋಕ್ಕೆ ಏನೂ ಥಾಟ್ ಬಂದಿಲ್ಲ. ನಿಮ್ಮ ಮಾಳು ಅಣ್ಣ ಇದ್ರು, ಅಣ್ಣ ತಂಗಿ ಮಾಳು ಅಣ್ಣ ಇಲ್ಲ ಇದ್ರು ಇಲ್ಲ. ನೀವು ಚಂದ್ರಣ್ಣನ ಜೊತೆ ಯಾಕೆ ಗಿಲ್ಲಿ ಪಕ್ಕದಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ಗೈ ಗಿಲ್ಲಿ ರಿಯಲಿ. ಅದು ಹಿಂಗಿದೆ ಫೋಟೋ ರಿಯಲಿ. ಏನು ಅದು ಹಿಂಗಿರೋದು, ಹಿಂಗಿಲ್ಲ. ಏನ್ರಲ್ಲಿ ಕಮ್ಮಿ, ಏನ್ರಲ್ಲಿ ಕಮ್ಮಿ? ಎಲ್ಲ ಜಾಸ್ತಿ ಇದೆ, ಹ್ಯಾಂಡಲ್ ಮಾಡೋದು ತುಂಬ ಎಲ್ಲ ಜಾಸ್ತಿ, ಮಾತು ಜಾಸ್ತಿ, ಕಾಮಿಡಿ ಜಾಸ್ತಿ. ದಿನ 23 ಬೆಳಗ್ಗೆ 9:10. ಗುಡ್ ಮಾರ್ನಿಂಗ್ ಬೆಳಗ್ಗೆ 9:35. ಒಂದು 14 ಇಯರ್ಸ್ ಕಾರ್ಪೊರೇಟ್ ಇದರಲ್ಲಿ ವರ್ಕ್ ಮಾಡಿದ್ದೀನಿ. ಅರ್ಥ ಆಗುತ್ತೆ ನನಗೆ. US ಕ್ಲೈಂಟ್ಸು ಇಂಗ್ಲೀಷ್ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ನಿಮ್ಮಷ್ಟು ಕ್ಲಾರಿಟಿ ಇಲ್ಲ ಕನ್ನಡ ನಮಗೆ. ಏನಂತಂದರೆ ಕೆಲವು ವಿಚಾರಗಳಾದಾಗ ಮೇ ಬಿ ಆ ಹೀಟ್ ಆಫ್ ದ ಮೂಮೆಂಟ್ ಅದು ಹೇಳುವಾಗ ನಿಮಗೂ ಅದು ಸ್ವಲ್ಪ ಕಮಾಂಡಿಂಗ್ ಅಂತ ಅನಿಸಿರ್ಬೋದು. ಮೇ ಬಿ ಅದು ನನ್ನ ಕಡೆಯಿಂದ ಇನ್ನೊಂದಷ್ಟು ಪಾಲಿಶ್ಡಾಗಿ ಬರ್ಬೋದಿತ್ತೇನೋ. ನನಗೆ ಇನ್ನೊಂದೇನು ಇಷ್ಟ ಆಗಿಲ್ಲ ಅಂದರೆ ಅಲ್ಲ, ಎಲ್ಲರಿಗೂ ಕೋಪ ಬರುತ್ತೆ. ಬಟ್ ನನಗೆ ಕೋಪ ಬಂದಾಗ ಪೀಪಲ್ ವಿಲ್ ಥಿಂಕ್ ಲೈಕ್ ದಟ್. ದೇ ವಿಲ್ ಪಾಯಿಂಟ್ ಔಟ್ ಮೈ ಫಿಸಿಕ್, ಮೈ ಪರ್ಸ್ನಾಲಿಟಿ. ನೀನು ಈ ಥರ ಇದೆಯಾ ಅಂತ, ನೀನು ಈ ಥರ ಮಾತಾಡ್ತಿದ್ಯಾ ಅಂತ. ಬೆಳಗ್ಗೆ 10:15. ನಿಮ್ದು ರಕ್ಷಿತಂದು ಜಗಳ ಅಂದ್ರೆ ನಿಮ್ದು ರಕ್ಷಿತಂದೇ ಆಗಿರ್ಬೇಕು. ಇಲ್ಲ, ಅವಳು ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಓಕೆ ಜಾನ್ವಿ. ಇಟ್ ಈಸ್ ಆಲ್ ಎಂಡ್ ಯೋರ್ ಒಪಿನಿಯನ್. ನೀವು ಹೆಂಗೆ ತೊಗೊತೀರ ಅದು ನಿಮಗೆ ಬಿಟ್ಟಿದ್ದು. ಎಲ್ಲೋ ನಮಗಾಗಲಿ ಅಥವಾ ನೋಡೋ ಜನರಿಗಾಗಲಿ ಅನ್ನಿಸ್ಬಾರ್ದು. ವೆನ್ ಶಿ ಈಸ್ ರಾಂಗ್, ನೀವು ಅದನ್ನು ಕರೆಕ್ಟ್ ಮಾಡದೆ ಹೋದರೆ ನಿಮ್ಮ ಫ್ರೆಂಡ್ ಆಗಿ ನೀವೇನು ಅನ್ಸುತ್ತೆ, ನೀವು ರಾಂಗ್ ಅಂತ ಪ್ರೂವ್ ಆಗ್ತೀರಾ. ನಾಳೆ ಒಂದು ಫೈಟ್ ಆದಾಗ ಅಶ್ವಿನಿ ಅವ್ರದ್ದು ಅಥವಾ ಏನೋ ಇದ್ದಾಗ ವ್ಯಾಲಿಡ್ ಆಗಿ ಥಿಂಕ್ ಮಾಡಿ. ವೆನ್ ಶಿ ಈಸ್ ರಾಂಗ್, ಪ್ಲೀಸ್ ಟೇಕ್ ನಿಮ್ಮ ವಾಯ್ಸ್ ಮೇಲೆ ನೀವು ನಿಂತ್ಕೊಳ್ಳಿ. ಶೌಟ್ ಅಟ್ ಹರ್, ಟೆಲ್ ಫ್ರೆಂಡ್ಶಿಪ್ ಕಟ್ಟಾದರೆ ಕಟ್ಟಾಗಲಿ. ನೀವು ಆಚೆ ಜನಕ್ಕೆ ಒಳ್ಳೆಯವ್ರಾಗ್ತೀರಾ. ಸೊ ಐ ವಾಂಟ್ ಯು ಟು ಟೇಕ್ ಯುವರ್ ಸ್ಟ್ಯಾಂಡ್. ಯಾರಿಗೂ ಹೆದರಬೇಡಿ. ನಿಮಗೆ ಹೇಳಬೇಕು ಅಂತಿದ್ದೆ, ಇದು ಫ್ರೆಂಡ್ಶಿಪ್ ಓಕೆ, ಬಟ್ ಇಂಡಿವಿಜುವಲ್ ಆಗಿ ನಿಮ್ಮದೇ ಒಂದು ಇದೆಯಲ್ಲ ಪರ್ಸನಾಲಿಟಿ, ಅದನ್ನ ಯಾಕೆ ನಿಮಗೆ ಸಪೋರ್ಟ್ ಬೇಕಾ? ಅದು ನೀವು ಒಬ್ಬರೇ ಇಸ್ ಇನಫ್ ಅನ್ಸುತ್ತೆ. ಸಾಕು, ನನಗೂ ಅನ್ಸುತ್ತೆ ತುಂಬಾ ಜಾನ್ವಿ ಕೆಪಾಸಿಟಿ ಇದೆ. ನೀವು ಯಾಕೋ ತುಂಬಾ ನಿಮ್ಮನ್ನ ಬೇರೆಯವರು ಕೊಟ್ಟಿದ್ದೀರ ಅಂತ ಅನ್ಸುತ್ತೆ. ಬೆಳಗ್ಗೆ 10:40. ಹಾಯ್ ಕಾವು, ಬಾ ಇಬ್ರು. ಬಾಯ್ಲಿ ಆಮೇಲೆ ಇಷ್ಟೇನಾ? ಅಲ್ಲಿರಕ್ಕೆ ಇಷ್ಟ ಇಲ್ಲ ನನಗೆ. ಇಷ್ಟೇನಾ? ಅಲ್ಲಿರಕ್ಕೆ ಇಷ್ಟ ಇಲ್ಲಮ್ಮ. ಇಷ್ಟೇ ನಿಂದು, ಇಷ್ಟೇ ನಿನ್ನ ಕತಿ.
ಆ ಥರ ಪಾಪದ ಥರ ಲುಕ್ ಎಲ್ಲ ಕೊಡೋದೇನು ಬೇಡ ಅಂತ ಹೇಳಿದ್ರು. ನಾನೇನು ಪಾಪದ ಥರ ಕೊಡ್ತೇನೆ, ನಾನು ಇರೋದೇ ಪಾಪ ಅಂತ ಹೇಳಕ್ಕವು ರಿಷಾ. ಅವಳು ಆ ಕಡೆ ಕೂತಿರೋದು, ನಾನು ಈ ಕಡೆ ಕೂತಿರೋದು, ಏನು ಅನಿಸ್ತಾ ಇದೆ ನಿನಗೆ? ಏನು ಅನ್ನಿಸ್ತದೆ? ನೋಡು ಒಂಚೂರು ಫೀಲೇ ಇಲ್ಲ. ನೀನು ಹೇಳಿದ 100% ಕಾವ್ಯ, ನಾನು ಕನ್ಸಿಡರ್ ಮಾಡ್ತೀನಿ ನಿನ್ನ ಮಾತನ್ನ. ಸೀರಿಯಸ್ ಆಗಿ ನಿಜ ತಗೊಂತೀನಿ ಅವಳ ಮಾತನ್ನ. 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ. ನಾನು ಯಾರ ಕಡೆನೂ ಹೋಗಲ್ಲ, ನಾನು 9 ಕೊಟ್ಟರೆ ಮಾತ್ರ ಹೋಗುದು. 6ಕ್ಕೂ ಹೋಗಲ್ಲ, 3ಕ್ಕೂ ಹೋಗಲ್ಲ. ಬಯ್ಯಿ ನಿಜವಾಗ್ಲೂ ಏನದು, ನಿಜವಾಗ್ಲೂ ಸೀರಿಯಸ್ ಆಗಿ ನಾನು ಅವನ್ನ ಮಾತಾಡ್ಸ್ಬೇಕಂದ್ರೆ ನಾನೇನೋ ಒಂದು ಕೇಳ್ತೀನಿ, ಅದು ಮಾಡ್ಬೇಕು. ಹೇಳು, ಮಾಡ್ತಾನೆ. ಸೀರಿಯಸ್ ಆಗಿ ನೀನು ಏನು ತಗೊಂಡ್ ಬಂದಿಲ್ಲ ಅಂತಾನೆ ನಾನು ಅದನ್ನೆಲ್ಲ ತಗೊಂಡ್ ಬಂದಿದ್ದೀನಿ. ಅದೇನಂತ ಹೇಳಿ ಮಾಡ್ತೀಯಾ? ಅದೇನಂತ ನೀನು ಮಾತಾಡು. ನೀವು ಹೂವನ್ನು ಮೊದಲ ಹ್ಞೂ ಆಯ್ತು. ಮಾಡ್ತಾನಂತೆ. ಶೇವ್ ಮಾಡಬೇಕು. ಸತ್ಯವನು ಚೂರು ಚೆನ್ನಾಗಿ ಕಾಣಲ್ಲ. ಮಾಡು ಒಂದ್ಸತಿ ಅವಳಿಗೋಸ್ಕರ. ಕ್ಲೀನ್ ಶೇವ್ ಚೆನ್ನಾಗಿ ಕಾಣಲ್ಲ. 1 ಇಂಚ್ ಬಿಡ್ತೀನಿ ಅಂತ ಒಂದು 2 ಇಂಚ್ ಬಿಡ್ತೀನಿ ಅಂತ. ಏನು 1 ವೀಕಲ್ಲೆಲ್ಲ ವಾಪಸ್ ಬಂದ್ಬೇಕು? ಅದೇನು ವೈಲ್ಡ್ ಕಾರ್ಡ್ ಎಂಟ್ರಿಯಾ? ಬೆಳಿಬಾರ್ದಾ? ಮಾಡ್ತಾನ ಮಾಡಲ್ವೋ? ಫಸ್ಟ್ ಇರು ತಿಂಡಿ ಆಗ್ಲಿ. ಆಯ್ತು ಕಾವ ಎಲ್ಲಿ ಶೇವ್ ಮಾಡ್ಸು ಅಂದ್ಬಿಟ್ಟು ಇರೋನೇನೋ ತಿಂಡಿ ಮಾಡ್ತಾನಂತಲ್ಲ. ಕಾವೋ ಎಲ್ಲರಿಗೂ ಕಾಯ್ಬೇಕಾ? ನಮಗ್ ನಾವ್ ಹಾಕೊಂಡು ತಿನ್ನಕ್ಕಾಗಲ್ವಾ? ತಿನ್ಬೇಕಾನೆ. ಕಾವು ತಪ್ಪಾಯ್ತು ಬಿಡು. ಆಯ್ತು, ಈಗ ಸಮಯನೇ ಇಲ್ವಾ? ಎಂತೆಂತ ತಪ್ಪಿಸ್ಕೋ ಸಮಯ ಕೊಟ್ಬಿಡ್ತಾರೆ. ಚೆನ್ನಾಗಿದೆ ಕಂಬಿಡು ನಾನು ಹೇಳಿದ್ಮೇಲೆ. ವಾವ್, ಲುಕಿಂಗ್ ಸೋ ಬ್ಯೂಟಿಫುಲ್. ಕಾವು ರಿಷಾ ಹೇಳಿದ್ ಮಾಡ್ಬಿಟ್ಟು ಬಂದ್ಬಿಟ್ಟು ಮಾತಾಡ್ಸಕ್ ಹೇಳ್ಬೇಕು. ಗಿಲ್ಲಿ ಕತ್ರಿ ತಂದ. ಕಾವ್ಯ, ನಾನು ನಿನ್ಗೆ ಹೇಳ್ತೀನಿ, ಏನ್ ಹೇಳು, ಟ್ರಿಮ್ ಮಾಡಿಸ್ಬೇಕು ತಾನೆ ಫುಲ್ಲು 1 ಇಂಚದು. ಕಾರ್ಗೆಜ್ಜಿನಾದದಲ್ಲಿ ನಿನ್ನ ಗುಂಡಿಗೆ ಗೂಡು ಇದೆ, ಹೂವಿನ ಆಸೆ ಬಾ ತಗೋ. ಒಂದೊಂದು ಆ್ಯಂಗಲ್ ಗಿಲ್ಲಿ ಒಂದು ಹಾಡು ಹೇಳ್ಕೊಂಡು. ನಿನ್ನ ಬಟ್ಟೆ ಏನಿದು ಬರೀ ನೂಲು. ಯಾವ್ದಾದ್ರು ಸಿನಿಮಾ ಸಾಂಗ್ ಹಾಡು ಹೇಳ್ಕೊಂಡು ಮಾಡು ಗಿಲ್ಲಿ ಪ್ಲೀಸ್. ಏನಿಲ್ಲ ಇರೋ 1 ನಿಮಿಷ, ಸೊಂಟನೇ ಐತೈತಿ. ಅವನೇನಾರು ಈಗ ಅರ್ಧ ಬಿಟ್ರೆ ನಾನು ಕಟ್ ಮಾಡೋದು, ನೀನೇ ತಾನೇ ಕಟ್ ಮಾಡ್ಕೊಂಡು. ಇಲ್ಲ, ಸಖತ್ತಾಗಿದೆ ನಿಜ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನೋಡು, ನನ್ನ ಲೈಫಲ್ಲಿ ಇವಾಗ ನನ್ನ ಡ್ರೆಸ್ಗೂ ಒಂದು ಕಳೆ ಬಂತು, ನನ್ನ ಲೈಫ್ಗೂ ಇವಾಗ ಒಂದು ಕಳೆ ಬಂತು. ಇಲ್ಲಿ ಸಿಗಾಕೊಂತ ಇದೆ. ನಾನೇನು ಮಾಡಲಿ, ಕಟ್ ಮಾಡ್ಕೊ. ನೀನೇ ತಾನೇ ಕಟ್ ಮಾಡ್ಕೊಂಡಿದ್ದ ಅವಾಗಿಂದ. ಕಾವ್ಯ ಬಾ, ಡ್ಯಾನ್ಸ್ ಮಾಡೋಣ ಒಂದು. ಸಾಂಗ್ ಬೆಳಿಗ್ಗೆ ಯಾರ್ಯಾರ ಮುಂದೆನೋ ನಾನು ಮಾಡಷ್ಟೇ. ಏನಂತ ಯಾರ್ಯಾರ ಮುಂದೆನೋ ನಾನು ಮಾಡಲ್ಲ. ಬೆಳಗ್ಗೆ 11:55. ಈಗ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಪ್ರಕ್ರಿಯೆಯಲ್ಲಿ ಈಗಷ್ಟೇ ವೈಲ್ಡ್ ಕಾರ್ಡ್ ಸದಸ್ಯರಾಗಿ ಆಗಮಿಸಿರುವ ರಘು, ರಿಷಾ ಹಾಗೂ ಸೂರಜ್ ಅವರನ್ನು ಈ ವಾರದ ನಾಮಿನೇಷನ್ನಲ್ಲಿ ಪರಿಗಣಿಸುವಂತಿಲ್ಲ. ಮತ್ತು ವೈಲ್ಡ್ ಕಾರ್ಡ್ ಸದಸ್ಯರ ಆಯ್ಕೆಯಂತೆ ಈಗಾಗಲೇ ಸೇಫ್ ಆಗಿರುವ ಅಭಿಷೇಕ್, ಸುಧಿ ಹಾಗೂ ಮಲ್ಲಮ್ಮ ಅವರ ಹೆಸರನ್ನು ಸೂಚಿಸುವಂತಿಲ್ಲ. ಈಗ ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಲಿವಿಂಗ್ ಏರಿಯಾ ಟಿವಿ ಮುಂದೆ ನಿಂತು ತಮ್ಮ ವೈಯಕ್ತಿಕ ಅಭಿಪ್ರಾಯದಂತೆ ಈ ಮನೆಯಲ್ಲಿ ಇರಲು ಅರ್ಹತೆ ಇಲ್ಲದ 2 ಸದಸ್ಯರನ್ನು ಈ ವಾರ ಮನೆಯಿಂದ ಹೊರಕಳಿಸಲು ಸೂಕ್ತ ಕಾರಣಗಳೊಂದಿಗೆ ನಾಮಿನೇಟ್ ಮಾಡಬೇಕು ಹಾಗೂ ಅವರ ಮುಖದ ಮೇಲೆ ನಾಮಿನೇಟೆಡ್ ಎಂಬ ಚೀಟಿಯನ್ನು ಅಂಟಿಸಬೇಕು. ರಾಶಿಕಾ. ಬಿಗ್ ಬಾಸ್ ಕಾವ್ಯ ಅವರು, ಬಿಕಾಸ್ ಜಂಟಿ ಇದ್ದಾಗ ಕಾವ್ಯನ್ ವೈಬ್, ಅವ್ರೊಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಅಂತ ಅನ್ನಿಸ್ತಿತ್ತು ಆ್ಯಂಡ್ ಸ್ಟ್ರಾಂಗ್ ಕೂಡ ಅನ್ನಿಸ್ತಾ ಇದ್ರು. ಜಂಟಿ ಹೋಗಾದ್ಮೇಲೆ ಎಲ್ಲೋ ಒಂದು ಸ್ವಲ್ಪ ಸೋಬರ್ ಆದರು, ಇಲ್ಲ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಕಾವ್ಯ ಅವರು ಬಿಗ್ ಬಾಸ್. ಅಲ್ವಾ? ಅನ್ಸು ಬಿಗ್ ಬಾಸ್ ನಾನು ರಕ್ಷಿತಾ ಅವ್ರ ನೇಮ್ ತಗೋತೀನಿ. ಬಿಕಾಸ್ ಎಲ್ಲೋ ಬಿಗ್ ಬಾಸ್ ಅನ್ನೋದು ಅವರಿಗೆ ಇನ್ನೂ ಗೊತ್ತಾಗ್ತಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸ್ವಿಚ್ ಆನ್ ಆ್ಯಂಡ್ ಆಫ್ ಅಂತ ಅನ್ನಿಸ್ತಿದೆ ಎಲ್ಲೋ ಒಂದು ಕಡೆ. ತುಂಬ ಲೈಟಾಗಿ ತಗೊತಿದ್ದಾರೆ ಅಂತ ನನ್ನ ಫೀಲಿಂಗ್. ಯಾರೇ ಹೇಳಿದ್ರು ಅವ್ರು ತಗೋತಾ ಇಲ್ಲ, ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಅನ್ನಿಸ್ತಿದೆ ಬಿಗ್ ಬಾಸ್. ಸೊ ಹಾಗಾಗಿ ರಕ್ಷಿತಾ ಅವರು.
ಫಸ್ಟಿಗೆ ನಾನು ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬಾತ್ರೂಮಲ್ಲಿ ನಾನು ಟವಲ್ ಇಟ್ಟಿದ್ದೆ, ಅದನ್ನು ಬೇರೆಯವ್ರ ಟವಲ್ ಅಂತ ಗೊತ್ತಿದ್ದು ಅದರಲ್ಲಿ ಮೂಗುರ್ಸ್ಕೊಂಡಿದ್ದಾರೆ. ಇನ್ನು ಎಷ್ಟೇ ಸಲ ಹೇಳಿದ್ರು ನನಗೆ ಗೌರವ ಕೊಡು, ನಿನಗಿಂತ ನಾನು ತುಂಬ ದೊಡ್ಡವಳು ಅಂದರು ತಮಾಷೆಯಾಗಿ ತೊಗೋತಾನೆ, ಹೋಗು ಬಾ ಅಂತ ಕರೀತಾನೆ. ಸೊ ನನಗೆ ಅದು ಗೌರವ ಕೊಡಲ್ಲ. ಸೊ ಹಾಗಾಗಿ ಗಿಲ್ಲಿ ಬಿಗ್ ಬಾಸ್. ನೋಡಿಲಿ ಇನ್ನೊಬ್ಬರು ಸದಸ್ಯರು ಅಂದರೆ ರಕ್ಷಿತಾ ಬಿಗ್ ಬಾಸ್. ಯಾಕಂದರೆ ಲಾಸ್ಟ್ ಟೈಮು ಒಂದು ಟಾಸ್ಕ್ ಕೊಟ್ಟಾಗ ಬಟ್ ಅದನ್ನು ಅವರು ಬ್ರೇಕ್ ಮಾಡಿದ್ರು. ನಾನು ಅದನ್ನು ಪ್ರಶ್ನೆ ಮಾಡಿದಾಗ ನಾನು ಮಾಡೋದಿಲ್ಲ ಅಂತ ಹೇಳಿ ತುಂಬ ಬೇಜವಾಬ್ದಾರಿ ಉತ್ತರನ ಕೊಟ್ಟರು ರಕ್ಷಿತಾ. ಸೊ ಬಿಗ್ ಬಾಸ್ ರೂಲ್ಸನ್ನ ಅವರು ಬ್ರೇಕ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾನು ರಕ್ಷಿತನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾನು ಮೊದಲು ಆಯ್ಕೆ ಮಾಡೋದು ಗಿಲ್ಲಿ ಅವ್ರನ್ನ. ಕೆಲವರಿಗೆ ಅವರ ತಮಾಷೆ ತುಂಬ ಗಾಢವಾಗಿ ನೋವಾಗುತ್ತೆ, ಮತ್ತು ಕೆಲವು ಇಲ್ದಿರೋದನ್ನ, ಸ್ಪೆಷಲಿ ಶನಿವಾರ ಅಂತ ಬಂದಾಗ ಅವರು ಇಲ್ದಿರೋದನ್ನ ಯಾವುದೋ ಇವರ ತಮಾಷೆಗೆ ಅಂತ ಹೇಳಿ ಇನ್ನೊಬ್ಬರ ಭಾವನೆಗಳಿಗೆ ನೋವಾಗೋ ಥರ ಅವ್ರ ಹತ್ರ ಕೇಳದೆ, ಅವ್ರಿಗೆ ಬೇಜಾರಾಗುತ್ತೆ ಅಂತ ಇಲ್ವಾ ಅಂತ ತಿಳ್ಕೊಳ್ದೆ ಬೇರೆಯವ್ರ ಡಿಸಿಷನ್ ಹೀಗೆ ಅಂತೆಲ್ಲ ಹೇಳಿ ಅವ್ರಿಗೆ ಹರ್ಟ್ ಆಗೋ ರೀತಿ ನಡ್ಕೊಳ್ತಾರೆ. ಬಹುಶಃ ಆ ಕಾರಣದಿಂದ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ನನ್ನ ಎರಡನೇ ಆಯ್ಕೆ ಧನುಷ್ ಅವರು ಬಿಗ್ ಬಾಸ್. ಎಲ್ಲೋ ಮನೆಯಲ್ಲಿ ಒಳಗಡೆ ಅಂತ ಬಂದಾಗ ಅವರು ತುಂಬ ಸೇಫಾಗಿ ಆಡ್ತಾ ಇದ್ದಾರೆ. ಅವರು ಯಾರಲ್ಲಿ ಅಟೆನ್ಷನ್ ಹೋಗ್ತಾ ಇದೆ, ಕ್ಯಾಮ್ರಾ ಹೋಗ್ತಾ ಇದೆ, ಅಲ್ಲಿ ಅಟೆನ್ಷನ್ ಇದೆ ಅಂತಂದರೆ ಹೋಗಿ ಅಲ್ಲಿ ಕೂತ್ಕೋತಾರೆ. ಮತ್ತು ಸ್ಟ್ಯಾಂಡ್ ತಗೊಳ್ಳೋದು ಅಷ್ಟೇ. ಎಲ್ಲ ಮುಗ್ದಾದ ಮೇಲೆ ಎರಡು ತಂಡದ ಹತ್ರ ಹೋಗಿ ಭಾಳ ಸೇಫಾಗಿ ಅವರ ಅಭಿಪ್ರಾಯನ ಅದನ್ನು ಭಾಳ ಸ್ವೀಟಾಗಿ ಅವರು ಕ್ಲೋಸ್ ಮಾಡೋದಕ್ಕೆ ನೋಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಭಾಳ ಸೇಫಾಗಿ ಆಡ್ತಾ ಇದ್ದಾರೆ ಅವರು ಅಂತ ನನಗನ್ಸಿದೆ. ಮತ್ತು ಅಂಥ ಒಂದು ಪ್ರೆಸೆನ್ಸ್ ನನಗೆ ಎಲ್ಲೂ ಮನೆಯಲ್ಲಿ ಅವ್ರದ್ದು ಸಾಲಿಡ್ ಆಗಿ ಎಲ್ಲೂ ನನಗೆ ಅನ್ನಿಸ್ಲಿಲ್ಲ. ಸೊ ಇದಕ್ಕೋಸ್ಕರ ಅವ್ರನ್ನ ನಾನು ನಾಮಿನೇಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್ ನಾನು ಈ ವಾರ ಅಶ್ವಿನಿ ಮೇಡಮ್ನ ನಾಮಿನೇಟ್ ಮಾಡ್ತೀನಿ. ನನಗೆ ಅವ್ರ ಒಂದು ಇಮೇಜ್ ಇತ್ತು, ನನ್ನ ಇನ್ಸಿಡೆಂಟ್ ಗೆಜ್ಜೆ ಇನ್ಸಿಡೆಂಟ್ ಏನಾಯಿತು ಆಮೇಲೆ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಅವರಿಂದ ನಾನು ಎಲ್ಲೋ ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನನಗನ್ನಿಸ್ತು ಅವ್ರು ಅಟ್ಲೀಸ್ಟ್ ಒಂದು ಪಾಯಿಂಟಲ್ಲಿ ಅರ್ಥ ಮಾಡ್ಕೊಂಡು ಸ್ಟಾಪ್ ಮಾಡ್ತಾರೆ ಅಂತ. ಬಟ್ ನಿಮ್ಮಿಂದ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಈ ವಾರ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಿದ್ದೀನಿ. ಇನ್ನೊಂದು ಹೆಸರು ಜಾನ್ವಿ ಅವರು, ಸೇಮ್ ಕಾರಣಕ್ಕೇ. ಆ್ಯಂಡ್ ಮನೇಲಿ ತುಂಬ ಗೊಂದಲ ಕೂಡ ಕ್ರಿಯೇಟ್ ಆಯಿತು. ಅದೊಂದು ಕಾರಣಕ್ಕೆ ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ನನ್ನ ಮೊದಲನೇ ಆಯ್ಕೆ ಬಂದು ಅಶ್ವಿನಿ ಮೇಡಮು. ಲಾಸ್ಟ್ ವೀಕ್ ಆಗಿರೋದ್ರಲ್ಲಿ ಆ ಕಾಮಿಡಿ ಅನ್ನೋದು ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನನ್ನ ಎರಡನೇ ಆಯ್ಕೆ ಬಂದು ಜಾನ್ವಿ ಮೇಡಮು. ಯಾರಾದರೂ ಒಬ್ಬರು ನಿಮ್ಮ ಒಪಿನಿಯನ್ ನೀವು ಹೇಳಿದಾದ್ಮೇಲೆ ಇನ್ನೊಬ್ಬರು ಒಪಿನಿಯನ್ ಹೇಳೋವರೆಗೂ ನೀವು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತು. ಆಮೇಲೆ ಕಾಮಿಡಿ ಮಾಡಿದ್ದು ಓಕೆ, ಸ್ಟಾರ್ಟಿಂಗ್ ಪೀರಿಯಡಲ್ಲಿ ನೀವು ತುಂಬ ಚೆನ್ನಾಗೇ ಮಾಡಿದ್ರಿ ಅಂತ ಅನ್ನಿಸ್ತು. ಅದಾದಮೇಲೆ ಅತಿರೇಕ ಆಗ್ತಾ ಇದ್ದಂಗೆ ನೀವು ಅಲ್ಲಿಗೆ ನಿಲ್ಲಿಸಿದ್ರೆ ಚೆಂದ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನು ಫಸ್ಟ್ ಹೆಸರು ಅಶ್ವಿನಿ ಮ್ಯಾಮ್ ತೊಗೊತೀನಿ. ಗೆಜ್ಜೆ ಇನ್ಸಿಡೆಂಟ್ ಆದಾಗ ನಾನೇ ಪರ್ಸ್ನಲಿ ಹೋಗಿ ಅಶ್ವಿನಿ ಮ್ಯಾಮ್ ಮತ್ತು ಜಾನ್ವಿ ಅಕ್ಕಂಗೆ ಹೇಳ್ತೀನಿ, ನಾನು ಅಷ್ಟು ಸಿಲ್ಲಿ ವಿಷಯಕ್ಕೆ ಇನ್ವಾಲ್ವ್ ಆಗಲ್ಲ, ನಾನು ಹಂಗೆ ಮಾಡಲ್ಲ ಅಂತ ಹೇಳಿದ್ರು. ಆ ಇನ್ಸಿಡೆಂಟ್ ಆದಮೇಲೆ ಅವ್ರ ಮೇಲೆ ಕಂಪ್ಲೀಟ್ ಇಂಪ್ರೆಷನ್ ಚೇಂಜ್ ಆಗಿದೆ. ಆ ಕಾರಣಕ್ಕೆ ನಿಮ್ಗೆ ನಾಮಿನೇಟ್ ಮಾಡ್ತೀನಿ. ನನ್ನ ಸೆಕೆಂಡ್ ಹೆಸರು ರಾಶಿಕಾ ತೊಗೊತೀನಿ. ನಾಮಿನೇಷನಿಂದ ಸೇವ್ ಮಾಡಬೇಕು ಒಬ್ಬರನ್ನ ಅಂತ ಹೇಳಿದಾಗ ಫೈನಲಿಸ್ಟ್ ಅಷ್ಟು ಜನಕ್ಕೆ ಒಂದು ಅಥಾರಿಟಿ ಕೊಟ್ಟಾಗ ರಾಶಿಕಾ ಸ್ಟ್ರಾಂಗ್ ಆಗಿ ನನಗೆ ಇದೇ ಬೇಕು, ಇದೇ ನನ್ನ ಡೆಸಿಷನ್ ಅಂತ ನಿಂತ್ಕೊಂಡಿದ್ದಿದ್ರೆ ಪ್ರಾಬಬ್ಲಿ ಅದು ಆ್ಯಶ್ಗೆ ಹೆಲ್ಪ್ ಆಗ್ತಿತ್ತೇನೋ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ರ್ಯಾಶ್ಗೆ ಯಾವಾಗಲೂ ಒಬ್ಬರು ಇರಲೇಬೇಕು ಸಪೋರ್ಟಿವ್ ಆಗಿ, ಇಲ್ಲ ಅಂದರೆ ಇಂಡಿವಿಜುವಲ್ ಆಗಿ ಮೇ ಬಿ ಫಿಸಿಕಲ್ ಟಾಸ್ಕ್ ಅಲ್ಲದೆ ಮನೇಲಿ ಇನ್ವಾಲ್ವ್ಮೆಂಟ್ಗಾಗಲಿ ಅಥವಾ ಏನಕ್ಕಾದರೂ ಅವಳಿಗೊಬ್ರು ಸಪೋರ್ಟ್ ಬೇಕೇ ಬೇಕು ಅನ್ನೋ ಥರ ನನಗೆ ಪೋಟ್ರೆ ಆಗಿದೆ. ಸೊ ದ್ಯಾಟ್ ಇಸ್ ವೈ. ಬಿಗ್ ಬಾಸ್ ನನ್ನ ಮೊದಲನೇ ಆಯ್ಕೆ ಜಾನ್ವಿ ಅವರು. ಯಾಕಂದರೆ ಅದೊಂದು ಇನ್ಸಿಡೆಂಟ್ ನಡೆದಾಗ ನಾನು ಪರ್ಸ್ನಲಿ ಹೋಗೋರ ಹತ್ರ ಮಾತಾಡಿದೆ, ಇದು ನಿಮ್ದಾ ಇಲ್ವಾ ಅಂತ. ಅವ್ರು ತುಂಬ ಬಿಲೀವ್ ಮಾಡೋ ಥರ ಇದು ನಂದಲ್ಲ, ತುಂಬ ಖಂಡಿತವಾಗಿ ಹೇಳಿದ್ರು. ಅದರಲ್ಲೆಲ್ಲೋ ನನಗೆ ತುಂಬ ಮ್ಯಾನಿಪುಲೇಟ್ ಮಾಡಿದ್ರು ಅಂತ ನನಗೊಂದು ಅನಿಸಿಕೆ ಬಂತು. ಸೊ ಅದಕ್ಕೆ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಬಿಗ್ ಬಾಸ್ ನೆಕ್ಸ್ಟ್ ನಾನು ಅಶ್ವಿನಿ ಮ್ಯಾಮ್ ಅವ್ರ ನೇಮ್ ತಗೋತೀನಿ. ಬಿಗ್ ಬಾಸ್ನಾಗ ಗಿಲ್ಲಿಯವ್ರನ್ನ ಮನೆ ಬಿಟ್ಟು ಹೊರಗೆ ಕಳ್ಸಕ್ಕೆ ನೋಡ್ತೀನಿ ರೀ. ಯಾಕಂದ್ರೆ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಎಲ್ಲರಿಗೂ ಇದು ಮಾಡ್ತಾರೆ, ನಕ್ಕೋತೆ ನಮ್ಮ ಮ್ಯಾಗ ಒಂದು ಸುಳ್ಳು ಹೇಳ್ತಾರೆ.
ಮಲ್ಲಮ್ಮ ಧ್ರುವ ಬೇಡ ಅಂದ್ರೂ ಮಲ್ಲಮ್ಮನ ಸುತ್ತರಿತಾನಂತ ಇದೊಂದು ಮಾತು ಅಂದ್ರಿ, ಅದೊಂದು ಮಾತಕ್ಕೆ ನಾನು ಮನೆ ಬಿಟ್ಟು ಹೊರಗಡೆ ಕಳ್ಸಕ್ಕೆ. ಬಿಗ್ ಬಾಸ್ ಅಶ್ವಿನಿ ಮೇಡಮ್ ಅವರು ಹೆಸ್ರು ತೊಗೋತೀನಿ. ಮೊನ್ನೆ ರಾತ್ರಿ 10 ಸಲ ಎದ್ದು ಹೋಗ್ತೀರಿ ಬಾತ್ರೂಮಿಗೆ ಅಂದರು, ನಾವು ಹೋಗ್ಲಾರ್ದೆ ಹಿಂಗಂದ್ರು ನಮ್ಗೆ ಅದು ಬೇಜಾರಾಗಿ ಅಶ್ವಿನಿ ಮೇಡಮ್ ಹೆಸ್ರು ತೊಗೋತೀವಿ. ಬಿಗ್ ಬಾಸ್ ನನ್ನ ಮೊದಲನೇ ಆಯ್ಕೆ ಧ್ರುವ ಅವರು. ಯಾಕೆ ಅಂತಂದರೆ ಅವತ್ತು ಮಾಳು, ಸ್ಪಂದು ಮತ್ತು ಧ್ರುವ ಅವ್ರ ಮಧ್ಯೆ ಏನು ನಡೀತೋ ಅಲ್ಲಿ ನನ್ನ ಕಂಡು ಸತ್ಯನೇ ನಾನು ಅವತ್ತು ಸುದೀಪಣ್ಣ ಬಂದಾಗ ಹೇಳಿದ್ದು. ಅದು ಧ್ರುವ ಅವ್ರಿಗೇನೋ ತುಂಬ ಅದು ಘಾಸಿಯಾಗಿತ್ತು ಅಂತ ಕೇಳ್ಪಟ್ಟೆ. ಹಾಗಾಗಿ ನಾನು ಹೋಗಿ ಪರ್ಸ್ನಲಾಗಿ ಆಯಿತು ನಿಮ್ಗೇನೋ ಪರ್ಸ್ನಲಾಗಿ ಹರ್ಟ್ ಆಗಿದ್ರೆ ಆಯಿತು ಕ್ಷಮಿಸಿ ಅಂತ ಕೇಳಿದೆ. ಆದರೆ ಅವರು ತುಂಬ ಸಣ್ಣ ವ್ಯಕ್ತಿ ಥರ ನಡ್ಕೊಂಡ್ಬಿಟ್ರು, ಅದು ನನಗೆ ತುಂಬ ನೋವಾಯಿತು ಬಿಗ್ ಬಾಸ್. ಹಾಗಾಗಿ ಧ್ರುವ ಅಂತ. ಬಿಗ್ ಬಾಸ್ ನನ್ನ ಇನ್ನೊಂದು ಹೆಸರು ನಾನು ರಾಶಿ ಅವರ ತೊಗೋತೀನಿ ಬಿಗ್ ಬಾಸ್. ಬಿಕಾಸ್ ಏನಂತಂದರೆ ಅವ್ರಿಗೆ ಇಲ್ಲಿವರೆಗೂ ಈ 1 ತಿಂಗಳು ನಾನು ಏನೋ ಲಕ್ ಮೇಲೆ ಸರ್ವೈವ್ ಆಗಿಬಿಟ್ಟಿದ್ದೀನಿ, ನಾಟಕ ಆಡ್ಕೊಂಡೇ ಸರ್ವೈವ್ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಇವರೇ ಹೇಳ್ತಾರೆ ನಾನು ಫೈನಲಿಸ್ಟ್ ಆದಾಗ ಅರ್ಹತೆ ಇಲ್ದಿರೋರು ಇವರು ಅಂತ. ಹಾಗಾದ್ರೆ ಅವ್ರು ಚೂಸ್ ಮಾಡ್ಬೋದಾಗಿತ್ತು. ಅವ್ರಿಗೆ ಗೊತ್ತು ನೀಟ್ ಈಸಿ ಪ್ರೇ ಯಾವುದು ಅಂತ. ಓಕೆ, ಫೈನಲಿಸ್ಟ್ಗಳಿಗೆ ಒಂದು ಆಟ ಕೊಡ್ತಾರೆ, ಅಲ್ಲಿ ಆಡಿ ಗೆಲ್ಬೋದಿತ್ತು ಅವರು. ಇವರು ಸೋತಿರೋರು ಇದಕ್ಕೆ ಕೇಪಬಲ್ ಅಂತೆ, ಗೆದ್ದಿರೋನು ನಾಟ್ ಮ್ಯಾಚಬಲ್ಲು ಸೂಟೇಬಲ್ಲು ಅಂತ ಇವ್ರ ಪ್ರಕಾರ. ಹಾಗಾಗಿ ನಾನು ರಾಶಿ ಅವ್ರಿಗೆ ಅದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅವ್ರನ್ನ ಇದನ್ನು ಮಾಡ್ತಿದ್ದೀನಿ. ಇನ್ನು ಮುಂದೆ ಯಾರು ಎಚ್ಚೆತ್ಕೊಳ್ಳಿ, ಎಲ್ಲ ಹಾಕಲಿ ನಾವೇ ಹಾಕಬೇಕು ಅಂತ ಬಿಗ್ ಬಾಸ್ ಹೇಳಿ. ತಿರ್ಗಿ ಅದ್ರಲ್ಲಿ ಐಡಿಯಾ ಮಾಡಿಬಿಡಿ. ಅಲ್ಲ ಹೌದು, ನಮ್ಮ ಇಷ್ಟ. ಬಿಗ್ ಬಾಸ್ ಅವ್ರ ಮುಖಕ್ಕೆ ಅನ್ಸಕ್ಕೆ ಕೇಳಿದ್ದಾರೆ ಬಿಗ್ ಬಾಸ್. ನೋಡಿ ಬಿಗ್ ಬಾಸ್ ತಿರ್ಗಾ ನಿಮ್ಮ ರೂಲ್ಸ್ನ ಇದು ಮಾಡ್ತಿದ್ದಾರೆ. ಗಿಲ್ಲಿ ಅವ್ರು ಕೂತಿಲ್ವಾ ಸ್ಪೋರ್ಟಿವ್ ಆಗಿ? ಇದಕ್ಕೆ ನಾಮಿನೇಟ್ ಮಾಡಿರೋದು. ಮಾತಾಡಂಗಿಲ್ಲ, ಜಾಸ್ತಿ ಓವರ್ ಆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆ. ಮಧ್ಯಾಹ್ನ 12:25. ಫಸ್ಟ್ ನಾನು ರಾಶಿಕಾ ಅವರಿಗೆ ಕೊಡ್ತೀನಿ. ಅವರು ಸ್ವಲ್ಪ ಡಿಪೆಂಡೆಂಟ್ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಎಂತ ಅವರಿಗೆ ಕೆಲಸ ಹೇಳಿದರೆ, ಕೆಲಸ ಮಾಡಲಿಕ್ಕೆ ಇದ್ದರೆ ಅವರು ಇಂಡಿವಿಜುವಲ್ ಆಗಿ ಮಾಡಲ್ಲ. ಅವರಿಗೆ ಯಾರು ಒಂದು ಬೇಕು, ಓಕೆ ಯಾರು ಅಂದರೆ ಬೇಕು ಕೂಡ. ಅದೇ ಒಂದು ಪ್ರೀತಿಯಲ್ಲಿ ನಾವು ಹೇಳುವಾಗ ಯಾರು ಕೂಡ ಹೆಲ್ಪ್ ಮಾಡ್ತಾರೆ, ಬಟ್ ಅವರ ಒಂದು ರೀತಿ ಉಂಟು ಹೇಳಲಿಕ್ಕೆ. ಆರ್ಡರ್ ಮಾಡ್ತಾರೆ, ಅದೇ ತಗೊಂಡು ಬಾ, ಇದೇ ತಗೊಂಡು ಬಾ, ಅಲ್ಲಿ ಇದೇ ಮಾಡು, ಅಲ್ಲಿ ಇದೇ ಮಾಡು. ನನ್ನ ಜೊತೆಗೆ ಅಲ್ಲ, ಎಲ್ಲರ ಜೊತೆಗೆ ಕೂಡ ಅದೇ ಆರ್ಡರ್ ಮಾಡಬೇಡಿ. ಒಂದು ರೀತಿ ಉಂಟು ಮಾತಾಡಲಿಕ್ಕೆ. ಮತ್ತು ಡಿಪೆಂಡೆಂಟ್ ಯಾಕೆ, ನೀವು ಇಲ್ಲಿ ಇಂಡಿವಿಜುವಲ್ ಆಡಲಿಕ್ಕೆ ಬಂದಿದ್ದೀರಾ, ಸೊ ಇಂಡಿವಿಜುವಲ್ ಕೂಡ ನೀವು ಇರ್ಬೋದು. ಎಲ್ಲ ವಿಷಯಕ್ಕೆ ನಿಮಗೆ ಯಾರು ಒಂದೊಂದು ಜನ ಬೇಕು. ಸೊ ಅದೇ ನನಗೆ ಒಂದು ಅನಿಸುತ್ತೆ, ನೀವು ಸಿಂಗಲ್ ಆಗಿ ನಿಮಗೆ ಕಾನ್ಫಿಡೆಂಟ್ ಬರಲ್ಲ ಅಂತ. ಸೊ ಅದಕ್ಕೆ ನಾನು ನಿಮಗೆ ಕೊಡ್ತೀನಿ. ಸೆಕೆಂಡ್ ನಾನು ಜಾನ್ವಿ ಅಕ್ಕಗೆ ಕೊಡ್ತೀನಿ. ನಾವು ಒಂದು ಮಾತು ಹೇಳ್ತೀವಿ, ಓಕೆ, ಅದೇ ಸತ್ಯ ಹೇಳಿದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಾವು ಸತ್ಯ ಇದ್ದೀವಿ, ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ಬೋದು. ಬಟ್ ಅದೇ ಸತ್ಯನೇ ಇರಲಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ಹೇಳ್ತಾ ಇದ್ದೀರಾ. ನಾನು ಒಂದು ಟೈಮ್ ನನಗೆ ಕೂಡ ಶಾಕ್ ಆಯಿತು. ಮತ್ತು ಇದೇ ಮುಂಚೆದು ವಿಷಯ, ಇವತ್ತೇ ಮುಂಚೆ ಎಂತೆಂಥ ಟಾಸ್ಕ್ ಆಗುತ್ತೆ, ಅದೇ ಬ್ಯಾಕ್ದು ಸ್ಟೋರಿ ಮುಂಚೆ ಬೇಡ ಅಂತ ಅನಿಸುತ್ತು ನನಗೆ. ಸೊ ಸುದೀಪ್ ಸರ್ ಕೂಡ ಹೇಳಿದರು ಅಲ್ವಾ, ಮುಂಚೆದು ಎಂತ ಬಿಡಬೇಡಿ, ನೆಕ್ಸ್ಟ್ ಎಂತೆಂತ ಆಗ್ತಾರೆ ಅದಕ್ಕೆ ಫೋಕಸ್ ಮಾಡೋಣ ಅಂತ. ಸೊ ಜಾನ್ವಿ. ಬಿಗ್ ಬಾಸ್ ನಾ ಮೊದಲನೇದಾಗಿ ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ಕೋತನು. ಯಾಕಂದರೆ ಒಂದು 2-3 ದಿನ ಆಯಿತು ಅವ್ರದ್ದು ಒಂಥರ ಟೈಮ್ ಇಲ್ಲ, ಒಂಥರ ಎಲ್ಲರ ಜೋಡಿ ಒಂದು ಕೂತು ಮಾತಾಡೋದಾಗಲಿಲ್ಲ. ಮತ್ತು ಒಂಥರ ಅವ್ರದ್ದು ಹಿಂದೆ ನೋಡಿದ್ದ ಟೈಮ್ ನೋಡ್ತಾನಂದ್ರೆ ಈಗಂತೆ ಅವ್ರದ್ದು ಟೈಮ್ ಕಾಣುವತ್ತು. ನಾ ಅದಕ್ಕಾಗಿ ಇನ್ನು ಮುಂದಾದರೂ ಗಿಲ್ಲಿ ಒಳ್ಳೆ ಕಂಟೆಂಟಾಗಿ ಆಗಲಿ ಅಂತ ಹೇಳಿಸಿಂದ ಅವ್ರನ್ನ ನಾಮಿನೇಟ್ ಮಾಡ್ತಾಯಿದ್ದೀನಿ. ಎರಡನೇದಾಗಿ ಆಯ್ಕೆ ಮಾಡ್ಕೋದಂದ್ರೆ ಅಶ್ವಿನಿ ಮ್ಯಾಮ್ನ ಆಯ್ಕೆ ಮಾಡ್ಕೋತೀನಿ. ಕಾರಣ ಯಾಕಪ್ಪ ಅಂತ ಕೇಳಿದ್ರೆ, ಅವರ ರಾಜಮಾತೆ ಇದ್ದಾಗ ಫೀಲ್ ಆಯಿತು, ಒಂದು ಧ್ವನಿ ಆಯಿತು, ಅವ್ರು ಇರೋ ಅಲ್ಲಿ ಒಂದು ಎನರ್ಜಿ ಆಯಿತು. ಈಗ ಎಲ್ಲೂ ಒಂದು ಕೆಲವೊಂದು ದಿನ ಆಯಿತು ಅವ್ರ ತಲೆ ಕಾಣ್ತಾ ಇಲ್ಲ. ಮೊದಲಿನ ಅಶ್ವಿನಿ ಮೇಡಮ್ ಆಗಿರಲಿ ಅಂತ ಹೇಳ್ತಾ ಅವ್ರಿಗೂ ನಾಮಿನೇಟ್ ಮಾಡ್ತೀನಿ. ನಾನು ಅಶ್ವಿನಿ ಮೇಡಮ್ ಅವ್ರ ಹೆಸರು ತಗೋತಾ ಇದ್ದೀನಿ. ಏನಕ್ಕೆ ಅಂದರೆ ಜಾನ್ವಿಯರ್ನ ಒಂದು ಸ್ವಲ್ಪ ಹೊರಗಡೆನೂ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಜಾನ್ವಿ ಮೇಡಮ್ ಅವ್ರ ಜೊತೆ ಯಾವಾಗಲೂ ಇರ್ತಾರೆ. ಈಗ ಜಾನ್ವಿ ಮೇಡಮ್ ಅವರು ಯಾರ ಜೊತೆನೂ ಅಷ್ಟು ಬೆರೆಯೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಅದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಇನ್ನೊಬ್ಬರು ವಿಚಾರನ ಜಾನ್ವಿ ಮೇಡಮ್ ಅವ್ರ ಹೆಸರು ತಗೋತೀನಿ ಬಿಗ್ ಬಾಸ್. ಅಶ್ವಿನಿ ಮೇಡಮ್ ಅವರು ಮತ್ತು ಜಾನ್ವಿ ಮೇಡಮ್ ಅವರು
ಪಾಪ ರಕ್ಷಿತನ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ರು. ಅದು ನನಗೆ ತುಂಬ ಬೇಜಾರಾಯಿತು. ಆಮೇಲೆ ಅಶ್ವಿನಿ ಮೇಡಮ್ ಅವ್ರ ಜೊತೆ ನೀವು ಮಾತಾಡಿ ಅದು ಬಿಟ್ಟು ಹೊರಗಡೆ ಬಂದು ಎಲ್ಲರ ಜೊತೆ ಮಾತಾಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಅದರಿಂದ ನಿಮ್ಮ ಹೆಸರು ತಗೋತಾ ಇದ್ದೀನಿ. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್ ಫಸ್ಟು ನಾನು ಧ್ರುವಣ್ಣವ್ರ ಹೆಸರು ತಗೋತೀನಿ. ಯಾಕೆಂದರೆ ನಾವು ಮಾಡಿರೋ 10 ಸೀರಿಯಸ್ ವಿಷಯನೂ ಕಾಮಿಡಿ ಸೀರಿಯಸ್ ಆಗಿ ಏನಾರು ಮಾತಾಡಿದ್ರೆ ಅದನ್ನ ಕಾಮಿಡಿಯಾಗಿ ತಗೊಬಿಡ್ತಾರೆ. ಯಾವ್ದಾರ ಒಂದು ಕಾಮಿಡಿಯಾಗಿ ಮಾತಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಬಿಡ್ತಾರೆ. ಆಮೇಲೆ ವೀಕೆಂಡಲ್ಲಿ ನಡೆದ ಘಟನೆ ಇಲ್ಲಿ ಏನೋ ಮಾತಾಡಿದೆ, ನಾನು ಮಾತಾಡೋ ಜಾಗದಲ್ಲಿ ಮಾತಾಡೋ ಟೈಮಲ್ಲಿ ಮಾತಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಅದನ್ನು ತಿರ್ಗಾ ಒಂದು 2 ದಿನ 3 ದಿನ ಆದಮೇಲೆ ತಿರ್ಗಾ ಅದೆಲ್ಲ ಮುಗಿದೋದ್ಮೇಲೆ ಆ ಕಥೆನ ತಿರ್ಗಾ ತಗೊಂಡ್ರೆ ಅದು ಚೆನ್ನಾಗಿರಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ನಮ್ಮ ಧ್ರುವಣ್ಣವ್ರಿಗೆ ನಾಮಿನೇಟೆಡ್ ಸ್ಟಿಕ್ಕರ್ ಕೊಡ್ತೀನಿ ಬಿಗ್ ಬಾಸ್. ಆಮೇಲೆ ನೆಕ್ಸ್ಟು ನಮ್ಮ ಅಶ್ವಿನಿ ಮೇಡಮ್ ಅವ್ರು ತಗೋತೀನಿ ನಾನು. ಯಾಕೆಂದರೆ ಮನೆಗೆ ಯಾರೋ ಬಂದರು ಹೊಸಬ್ರು ಅಂದಾಗ ಅದು ಹೇಳ್ದೊಂದು ಒಂದು ರೀತಿ ಇರ್ತದೆ ಹೇಳಿದ್ರಲ್ಲಿ. ಸರಿ, ಅದೆಲ್ಲ ಮುಗ್ದಾದ್ಮೇಲೆ ರಘುವಣ್ಣವರೇ ನೀವು ಇಂಗ್ಲೀಷ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಅದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ರೆ ಒಂಚೂರು ಕಡಿಮೆ ಮಾಡ್ಕೊಳ್ಳಿ, ಅದು ರೂಲ್ಸ್ ಎಲ್ಲ ಐತೆ ಅಂತ ಹೇಳಿದ್ಕೂ ಇಂಗ್ಲೀಷ್ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ಕೂ ತುಂಬ ಡಿಫ್ರೆನ್ಸ್ ಐತೆ. ಯಾಕೆಂದರೆ ಯಾರೊಬ್ರಿಗೆ ನನಗೆ ಪರಿಚಯ ರಘುವಣ್ಣ, ಅವ್ರಿಗೆ ಪರಿಚಯನೇ ಇಲ್ಲ ಅಂದಮೇಲೆ ಸಡನ್ನಾಗಿ ಅದು ಅಷ್ಟೊಂದು ರೈಸ್ ಆಗೋದು ಅವಶ್ಯಕತೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅಶ್ವಿನಿ ಮೇಡಮ್ ಅವ್ರಿಗೆ ಸ್ಟಿಕ್ಕರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಾಮಿನೇಷನ್ನಲ್ಲಿ ನನ್ನ 3ನೇ ವಾರದ ಒಂದು ಆಟವನ್ನು ನೋಡಿ ನನ್ನನ್ನು ಜಡ್ಜ್ ಮಾಡ್ತಾ ನನ್ನ ನೆಗೆಟಿವ್ಸ್ ಹೇಳೋ ಬರದಲ್ಲಿ ನನ್ನನ್ನು ಒಂದು ರೀತಿ ಎತ್ತಿಡಿಯುವಂಥ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಮೊದಲಿಗೆ ಅವರೆಲ್ರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ರಕ್ಷಿತಾ ಅವರ ಕಾನ್ಸೆಪ್ಟ್ ಆ ಕಂಟೆಂಟೇ ಬೇರೆ ಆಗಿತ್ತು, ಗೆಜ್ಜೆಯ ಕಾನ್ಸೆಪ್ಟ್ ಮತ್ತು ಕಂಟೆಂಟೇ ಬೇರೆ ಆಗಿತ್ತು. ಮನೆ ಒಳಗಡೆ ಏನೂ ನಡೀತಿಲ್ಲ, ಅವರವರೇ ಸೇರ್ಕೋತಾ ಇದ್ದಾರೆ, ಏನೋ ಒಂದು ಬರೀ ಅಲ್ಲಲ್ಲಿ ಗುಸು ನಡೀತಿದೆ. ಬಟ್ ಏನಾದರೂ ಒಂದು ತರಲೇಬೇಕಲ್ಲ, ಏನಾದರೂ ಒಂದು ಬೇಕಲ್ಲ ಅಂತ ಹೇಳಿ ಜಾನ್ವಿ ಅವರು ನಾವು ಮಾತಾಡಿಕೊಂಡಾಗ ಜಸ್ಟ್ ಅದು ಗೆಜ್ಜೆದು ಯಾವುದೋ ಒಂದು ಇದು ಕ್ರಿಯೇಟ್ ಆಗುತ್ತೆ. ಬಟ್ ಇದಕ್ಕೆ ಪುಷ್ಟಿಯನ್ನು ಕೊಟ್ಟಿದ್ದು, ಇದರಲ್ಲೂ ಕೂಡ ನಾನೊಂದು ಕಂಟೆಂಟನ್ನು ಮಾಡ್ಕೋತೀನಿ ಅಂತ ಸ್ವಾರ್ಥ ಮೆರೆದಿದ್ದು ಗಿಲ್ಲಿ ಅವರು. ಹಾಗಾಗಿ ಇವತ್ತು ನನಗಿಷ್ಟು ಇಲ್ಲಿ ನನ್ನ ಮುಖದ ಮೇಲೆ ಈ ಒಂದು ಸ್ಟಿಕ್ಕರ್ನ ಅಂಟಿಸಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಗಿಲ್ಲಿ ಅಂತ ನಾನು ಹೇಳ್ತೀನಿ. ಬರೀ ಕೆಟ್ಟದಕ್ಕೆ ನಿಮ್ಮ ಸ್ವಾರ್ಥಕ್ಕೆ ಮಾತ್ರ ಸ್ಟ್ಯಾಂಡ್ ತಗೋಬೇಡಿ. ನಿಜವಾಗ್ಲೂ ನಿಮಗೆ ಅನ್ನಿಸ್ದಾಗ ಅದನ್ನು ಸ್ಟ್ಯಾಂಡ್ ತಗೊಳ್ಳೋರು ಮಾತ್ರ ನಿಜವಾದ ವ್ಯಕ್ತಿ ಅಂತ ಅರ್ಥ ಆಗುತ್ತೆ. ತುಂಬ ನಾಟಕೀಯವಾಗಿ ಯಾರಿದ್ದಾರೆ ಈ ಮನೇಲಿ ಅಂತ ಹೊರಗಡೆ ನೋಡ್ತಾ ಇರ್ತಾರೆ. ರಘು ಅವ್ರನ್ನ ಮತ್ತೆ ಟ್ರಂಪ್ ಕಾರ್ಡಾಗಿ ಬಳಸ್ಕೊಂಡು ನೀವೊಂದು ಇಮೋಷ್ನಲ್ ಕಾರ್ಡ್ನ ಪ್ಲೇ ಮಾಡುವಂತಹ ಅಗತ್ಯ ಇಲ್ಲ. ನನ್ನ ಭಾಷೆ ಅಂತ ಬಂದಾಗ ನನ್ನ ಭಾಷೆಯ ಮುಂದೆ ಅವನೆಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಅದನ್ನು ನಾನು ಕಣಿಸುವಂಥ ಕೆಲಸ ಹೊರಗಡೆನೂ ಮಾಡಿದ್ದೀನಿ, ಮನೆ ಒಳಗಡೆನೂ ಮಾಡ್ತೀನಿ. ಹಾಗಾಗಿ ಅಶ್ವಿನಿ ಏನು ರಘು ಏನು ಅಂತ ನಾವು ಮಾತಾಡ್ಕೋತೀವಿ. ಅದಕ್ಕೂ ನೀವು ಬಂದು ಕಡ್ಡಿ ಅಲ್ಲಾಡಿಸಿ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾನು ಇಲ್ಲಿಯವ್ರಿಗೆ ಕೊಡ್ತಾ ಇದ್ದೀನಿ. ನನ್ನ 2ನೇ ಆಯ್ಕೆ ಸ್ಪಂದನ ಬಿಗ್ ಬಾಸ್. ಅವ್ರು ಹೇಳಿದ್ರು ಇಲ್ಲಿ ಬಂದು ನಾಮಿನೇಟ್ ಮಾಡಬೇಕಾದ್ರೆ ಅಶ್ವಿನಿ ಮ್ಯಾಮ್ ಮೇಲೆ ನಾವು ತುಂಬಾ ನಂಬಿಕೆ ಇಟ್ಟಿದ್ವಿ, ಆ ಟ್ರಸ್ಟ್ನ ಅವರೆಲ್ಲೋ ಬ್ರೇಕ್ ಮಾಡಿದ್ರು ಅಂತ. ಮನುಷ್ಯ ಎಡುವುದು ಸಹಜ, ತಿದ್ಕೊಂಡು ಬದುಕೋದು ಕೂಡ ಒಂದು ನಿಯಮ, ಜೀವನದ ನಿಯಮ. ಬಟ್ ಅದನ್ನು ಮತ್ತೆ ಕೆದಕಿ ಒಬ್ಬ ಮನುಷ್ಯನಿಗೆ ಗಾಯ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ತುಂಬ ಪ್ರೀತಿಯಿಂದ ಮುಗಿಸಿದ್ದೀವಿ. ನಾನು ಅವಳಿಗೆ ಎಲ್ಲೋ ಒಂದು ಕಡೆ ಸರೆಂಡರ್ ಆಗಿದ್ದೀನಿ. ಯಾಕೆ ಅಂತಂದರೆ ತಪ್ಪು ಅಂತ ಆದಾಗ ಅದನ್ನು ತಪ್ಪು ಅಂತ ಒಪ್ಕೊಳ್ಳೋನು ತುಂಬ ದೊಡ್ಡವನು. ಅದನ್ನು ಕ್ಷಮಿಸಿದಾಳೆ ಅಂದರೆ ಅವಳು ನನ್ನ ದೃಷ್ಟಿಯಲ್ಲಿ ತುಂಬ ದೊಡ್ಡವಳಾಗಿದ್ದಾಳೆ ಇವತ್ತು. ಆ ಗಾಯವನ್ನು ಆರೋದಕ್ಕೆ ಬಿಡಿ, ದಯವಿಟ್ಟು ಯಾರೂ ಕೂಡ ಕೆದಕಬೇಡಿ, ನಿಮ್ಮನ್ನು ಕೂಡ. ಆ್ಯಂಡ್ ಇಡೀ ಕರ್ನಾಟಕ ಜನತೆಯೂ ನಾನು ಅದನ್ನೇ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಿಗ್ ಬಾಸ್, ಮೊದಲನೇದಾಗಿ ನಾನು ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ನನಗೇನು ಅನಿಸಿದ್ದು ಅಂದರೆ ಅವ್ರು ತುಂಬ ಓಪನ್ ಅಪ್ ಆಗಬೇಕು. ಈ ಮನೆಯಲ್ಲಿ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ. ಅಡುಗೆ ಮಾಡ್ತಾಯಿದ್ರು, ಕ್ಲೀನ್ ಮಾಡ್ತಾಯಿದ್ರು, ಆಚೆ ಬರಬೇಕು, ಎಲ್ಲರ ಜೊತೆನೂ ಮಾತಾಡಬೇಕು. ಅವರು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟ್ರು ಅಂತ ಅನ್ನಿಸ್ತು. ಬಟ್ ಅದನ್ನು ತೋರಿಸ್ತಾ ಇಲ್ಲ ಯಾರಿಗೂ. ಶಿ ಹ್ಯಾಸ್ ಟು ಸ್ಟ್ಯಾಂಡ್ ಅಪ್ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾಮಿನೇಟ್ ಮಾಡ್ತಾಯಿದ್ದೀನಿ. ನನ್ನ 2ನೇ ನಾಮಿನೇಷನ್ ಬಂದು ಗಿಲ್ಲಿಯವರು. ನಂಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ. ತುಂಬ ಪಾಸಿಟಿವ್ ಕ್ಯಾರೆಕ್ಟರ್ ಆ್ಯಂಡ್ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈ ಮನೆಯಲ್ಲಿ. ಬಟ್ ಒಂದು ವಿಷಯ ನನಗೆ ಇಷ್ಟ ಆಗಲ್ಲ ಗಿಲ್ಲಿದು, ಕಾಮಿಡಿಯಲ್ಲಿ ಕ್ಯಾರೆಕ್ಟ್ರನ್ನ ಡಮ್ಮಿ ಮಾಡೋದು, ಆಮೇಲೆ ಇನ್ಸಲ್ಟ್ ಮಾಡೋದು ಯಾಕೋ ಇಷ್ಟ ಆಗಲ್ಲ ನನಗೆ. ಸೊ ಗಿಲ್ಲಿನ ನಾಮಿನೇಟ್ ಮಾಡ್ತೀನಿ.
ಕಾಣಿಸ್ಬೇಕು ನಂದು. ಬಿಗ್ ಬಾಸ್ ನಾನು ಸ್ಪಂದನನ ನಾಮಿನೇಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಿನ್ನೆ ನನಗೆ ಅವಶ್ಯಕತೆ ಇರಲಿಲ್ಲ ನಿಮ್ಗಳ ಜೊತೆ ಬಂದು ಆಚೆ ಏನಿದೆ ಏನಾಗ್ತಾ ಇದೆ ಅಂತ ಹೇಳ್ಕೊಂಡೆ ಇದ್ದಿದ್ರೆ ಮೇ ಬಿ ನಾನು ಇನ್ನೂ ಮೈಂಡ್ ಗೇಮ್ ಚೆನ್ನಾಗೇ ಆಡ್ಬೋದಿತ್ತು ನನ್ನ ಅನಿಸಿಕೆ ಪ್ರಕಾರ. ರಾತ್ರಿ ಕುತ್ಕೊಂಡು ಮಾತಾಡಿದ್ರು ಕೂಡ ಸ್ಪಂದನನ ಜೊತೆ ಮೇ ಬಿ ನನ್ನ ಗೇಮ್ನ ನಿಮ್ಮ ಸ್ಟ್ರಾಟಜಿನ ಇರ್ಬೋದು ಅಲ್ವಾ, ಉಲ್ಟಾ ಆಗಿ ಮಾತಾಡ್ತಾ ಇದ್ದೀರಾ ಅಥವಾ ನಾನು ಅದನ್ನು ಪಾಸಿಟಿವಾಗಿ ತೊಗೊಬೇಕಾ ಬೇಡವಾ ಅನ್ನೋದ್ರಲ್ಲಿ ಎಲ್ಲೋ ಇನ್ನೂ ಆ ಮುಖವಾಡ ಕಳಚಿ ಬೀಳಬೇಕು ಅನ್ನೋದು ನನ್ನ ಅನಿಸಿಕೆ ಬಿಗ್ ಬಾಸ್. ಸೊ ಸ್ಪಂದನ. ನಂದು ಇನ್ನೊಂದು ನೇಮ್ ಜಾನ್ವಿ ಅವ್ರು ತೊಗೊತೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಜಾನ್ವಿಯವರು ಅವ್ರ ಮಾತನ್ನು ಅವರೇ ಆಡ್ತಾ ಇಲ್ಲ, ಯಾವುದೋ ಒಂದು ಸಿಚುವೇಷನಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡದೆ ಕೂಡ ನೀವು ಅದನ್ನು ರೈಸ್ ಮಾಡ್ಬೋದಾಗಿತ್ತು. ಆಮೇಲೆ ನಾನು ಮಾತಾಡ್ತೀನಿ ಅಶ್ವಿನಿ ಮ್ಯಾಮ್ ನಿಮ್ಮ ಜೊತೆ. ಎಲ್ಲೋ ನೀವು ಕೆಲವು ವಿಷಯದಲ್ಲಿ ಮಾತಾಡಿದಾಗ ಜಾನ್ವಿಯವ್ರ ಪಕ್ಕ ನಿಂತಿದಾಗ ನಾನೇ ನಿಮ್ಮ ಫ್ರೆಂಡ್ ಆಗಿದ್ರು ಕೂಡ ಐ ಹ್ಯಾವ್ ಆಲ್ ದ ಕೇಪಬಿಲಿಟೀಸ್, ಅಶ್ವಿನಿ ಗೌಡ ಅವರೇ ಯು ಆರ್ ರಾಂಗ್, ಹೀಗೆ ಮಾತಾಡಬೇಡಿ ಅಂತಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಜಾನ್ವಿ ಅವರಿಂದ. ಈವನ್ ಜನರು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಇಲ್ಲಿರೋರು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಎಲ್ಲೋ ಅವ್ರ ಸ್ಟ್ಯಾಂಡ್ ಅವ್ರು ತಗೊಳ್ದೆ ತಪ್ಪು ಅಂತ ಗೊತ್ತಿದ್ದು ಅವ್ರು ಒಪ್ಕೊಂಡ್ರು ಕೂಡ ಅದನ್ನು, ಹೌದು ನಾನು ಅದನ್ನು ಹೇಳ್ಬೋದಿತ್ತು ಬಟ್ ಎಲ್ಲೋ ಹೇಳೋದ್ರಲ್ಲಿ ಮನಸ್ತಾಪ ಆಗ್ಬಿಡುತ್ತೆ ಅನ್ನೋದು ಪ್ರಭಾವದಲ್ಲಿ ನಾನು ಹೇಳೋಕ್ಕಾಗಿಲ್ಲ ಅಂತ. ಇನ್ನು ಮುಂದಿನ ದಿನಗಳಲ್ಲಾದರೂ ಅದಾಗಬಾರ್ದು ಅನ್ನೋಕ್ಕೋಸ್ಕರ ನಾನು ನಾಮಿನೇಟ್ ಮಾಡ್ತಾಯಿದ್ದೀನಿ. ಸೊ ಬಿಗ್ ಬಾಸ್ ನಾನು ಫಸ್ಟ್ ನಾಮಿನೇಟ್ ಮಾಡ್ತಿರೋದು ಧ್ರುವಂತ್ ಅವ್ರನ್ನ. ಬಿಕಾಸ್ ನಾನು ಜಾಸ್ತಿ ಜನದ ಜೊತೆ ಇನ್ನೂ ಮಾತಾಡಿಲ್ಲ. ಆಗಿದ್ದು ಒಂದು ಕಾನ್ವರ್ಸೇಷನಲ್ಲಿ ನಿನ್ನೆ ಅವ್ರು ಹೇಳಿದ್ರು ಯಾರೋ ಅವ್ರಿಗೆ ಬಂದುಬಿಟ್ಟು ನಂದು ಮುಖವಾಡ ಇದೆ, ನನ್ನ ಇಮೇಜ್ ಹಾಳಾಗ್ತಿದೆ ಹೊರಗೆ, ಆ ಒಂದು ವಿಷಯಕ್ಕೆ ನಾನು ಹೋಗಬೇಕು ಆಚೆ ಅಂತ ಹೇಳಿದ್ರು. ಅಷ್ಟು ಸೆನ್ಸಿಟಿವ್ ಆಗೋ ನೆಸೆಸಿಟಿ ಇಲ್ಲ ಅನಿಸುತ್ತೆ ನನಗೆ, ಈ ಶೋಗೆ ಅದು ಸೂಟ್ ಆಗಲ್ಲ ಅನಿಸುತ್ತೆ. ಸೊ ಅದೊಂದು ಕಾರಣಕ್ಕೆ ನಾನು ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಸೊ ಬಿಗ್ ಬಾಸ್ ನಂದು ಸೆಕೆಂಡ್ ನಾಮಿನೇಷನ್ ಬಂದು ಗಿಲ್ಲಿ ಅವ್ರಿಗೆ. ಒಬ್ಬರನ್ನ ಟಾಂಟ್ ಮಾಡಿ ಹೀಯಾಳಿಸಿ ಅದರಿಂದ ಕಾಮಿಡಿ ಮಾಡಬೇಕು ಅನ್ನೋದು ನನಗೂ ಸರಿ ಅನಿಸಲ್ಲ. ಸೊ ಅದೊಂದು ಕಾರಣಕ್ಕೆ ನಾನು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಮನೆಯ ಸದಸ್ಯರ ಆಯ್ಕೆಯ ಅನುಸಾರ ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಸದಸ್ಯರು ಅಶ್ವಿನಿ, ಜಾಹ್ನವಿ, ಗಿಲ್ಲಿ, ರಾಶಿಕಾ, ಧ್ರುವಂತ್, ರಕ್ಷಿತಾ ಹಾಗೂ ಸ್ಪಂದನ. ಇಲ್ಲಿಗೆ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ನಿಷ್ಕ್ರಮಿಸಬಹುದು. ಮಧ್ಯಾಹ್ನ 1 ಗಂಟೆ. ನಾನು ಅವ್ರು ಕೇಳಿದಾಗ ನೀವು ನಿಮ್ಮ ಅಭಿಪ್ರಾಯನ ನನ್ನ ಬಗ್ಗೆನೇ ಹೇಳಿರೋದು ಆಯ್ತಾ. ಇಲ್ಲಿ ಮನೆಯಲ್ಲಿ ನಿಮ್ಮ ಸೇಫ್ ಗೇಮ್ ಯಾರು ಆಡ್ತಿಲ್ಲ ಆಯ್ತಾ. ಅಲ್ಲ ಅದನ್ನ ನೀವು ಅಲ್ಲೇ ಅಲ್ಲ ಸರ್, ಏನ್ ಅಲ್ಲಿ ಹೇಳೋದು, ಇವಾಗ ನೀವು ನನ್ನ ಬಗ್ಗೆ ಮಾತಾಡಿರೋದು. ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಕರೆಕ್ಟ್. ನಿಮ್ಮ ಅಭಿಪ್ರಾಯ ಅವ್ರು ಏನ್ ಕೇಳಿದ್ರು, ಧನುಷ್ ಬಗ್ಗೆ ಅಭಿಪ್ರಾಯ ಹೇಳಿ ಅಂತ ಕೇಳಿಲ್ಲ ಅವರು ನಿಮ್ಮ ಸೂಕ್ತವಾದ ಅಭಿಪ್ರಾಯದೊಂದಿಗೆ ಅದನ್ನೇ ಹೇಳ್ತಾ ಇರೋದು. ನನಗೆ ಅನ್ಸಿದೆ ಅದೇ ಸರ್, ನಿಮ್ಗೆ ಯಾವಾಗ ಅನ್ಸ್ತು? ನನಗೆ ಅನ್ಸಿದೆ. ಯಾವ ಜಗಳದಲ್ಲಿ ನಾನು ಮಾತಾಡಿಲ್ಲ. ನನಗೆ ಅನಿಸ್ತು ನೀವು ಹೇಳಿರೋದನ್ನೇ ನಾನು ಕೇಳ್ತಾ ಇರೋದು. ನಿಮ್ಮ ಅಭಿಪ್ರಾಯ ಕರೆಕ್ಟ್ ಆಗಿ ಹೇಳ್ಬೇಕು. ಅದೇ ಎಲ್ಲಿ ಅನ್ನಿಸ್ತು. ಇವತ್ತಿಷ್ಟು ನಾಮಿನೇಟ್ ಬಂದಿದೆ, ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ, ಎಲ್ಲೋ ಒಂದ್ ಕಡೆ ಜನರು ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಜನತೆ ನಾನು ಹೇಳ್ತಾ ಇರೋದು, ನಂಬಿಕೆನ ನೀವು ಹಾಳು ಮಾಡ್ಕೋಬಾರ್ದು ಅಷ್ಟೇ. ಮಧ್ಯಾಹ್ನ 1:15. ಕೊಡಿ ನನಗೆ ಪಾಯಿಂಟ್ ಕೊಡಿ. ಈಗ ಆಪ್ಷನ್ ನಾನು ಆರ್ಡರ್ ಮಾಡಿದ್ದೀನಿ ಅನ್ನಲ್ಲ, ಯಾರಿಗೆ ಆರ್ಡರ್ ಮಾಡಿದ್ದೀನಿ? ಹ್ಯಾವ್ ಯು ಸೀನ್ ಇಟ್? ಡೈನಿಂಗ್ ಟೇಬಲ್ ಅಲ್ಲಿ ನೀವು ಯಾವಾಗ ನಿಮ್ಗೆ ಎಂತ ಬೇಕಿದ್ರೆ ನೀವು ಎಂತ ಹೇಳ್ತೀರಾ, ಅದೇ ಕೊಡಿ, ಅದೇ ಕೊಡಿ, ಇದೇ ಕೊಡಿ. ಇದೇ ಒಂದು ರೀತಿ ಅಲ್ಲ ಮಾತಾಡ್ಲಿಕ್ಕೆ. ಒಂದು ಇಲ್ಲಿ ರೆಸ್ಪೆಕ್ಟ್ ಮಾಡಬೇಕು. ಕೇಳುವಾಗ ಒಂದು ರಿಕ್ವೆಸ್ಟ್ ಮಾಡುವಾಗ ಒಂದು ರೀತಿ ಇರುತ್ತೆ, ಒಂದು ಪ್ಲೀಸ್ ಹೇಳುವ ರೀತಿ ಇರುತ್ತೆ. ಇನ್ನೊಬ್ರ ಮೇಲೆ ಡಿಪೆಂಡ್, ಯಾರ ಮೇಲೆ ಡಿಪೆಂಡ್ ಆಗಿದ್ದೀನಾ? ಇವತ್ತು ತನಕ 3 ವೀಕ್ಸ್ ಇಂದ ನಾನಿಲ್ಲಿ ಒಬ್ಳೆ ಆಟ ಆಡಿದ್ದೀನಿ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನನ್ನ ಒಪಿನಿಯನ್ಸ್ ನ ಕೇಳಿ ಇನ್ನೊಬ್ರು ಒಪಿನಿಯನ್ಸ್ ನ ತಗೊಂಡಿಲ್ಲ. ನಿಮಗೆ ಡಿಪೆಂಡೆನ್ಸಿ ಅಂತ ಅನ್ಸಿದ್ರೆ ದಟ್ ಇಸ್ ಯೋರ್ ಫೂಲಿಶ್ನೆಸ್. ನೀವು ಡಿಪೆಂಡ್. ಥ್ಯಾಂಕ್ ಯು. ಮಧ್ಯಾಹ್ನ 1:25. ನಿನಗೇನು ಅರ್ಥ ಆಗಲ್ಲ ಈ
ಅಲ್ಲ ನೋಡಿದಾಗ ಈ ತರ ವರ್ಡ್ಸ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಹೇಳು ಸ್ಪಂದನ. ಅಲ್ಲ ನೀನು ಅವಳಿಗೆ ಎಕ್ಸ್ಪ್ಲೇನ್ ಮಾಡು, ನೀನು ಕ್ಲೋಸ್ನೆಸ್ ಅಲ್ಲಿ ಕೇಳಿರ್ಬೋದು ಅಂತ ಅವಳಿಗೆ ಅನ್ಸಿದೆ ಬಿಡು. ಮಾಡ್ತಾನೆ ಇದೀನಿ. ಡಿಪೆಂಡೆನ್ಸಿ ವಾಟ್ ಇಸ್ ದಟ್ ಸ್ಪಂದನ? ಇಲ್ಲಿ ನಾನು ಡಿಪೆಂಡ್ ಆಗಿದ್ದೀನಿ ಅನ್ನಕ್ಕೆ ದೇ ಶುಡ್ ಬಿ ಸಮ್ ರೀಸನ್. ಅಲ್ಲ ನಾನು ಸ್ಲಿಪ್ಪರ್ ತೆಕ್ಕೊಡು, ನನ್ನ ಬಟ್ಟೆ ತೆಕ್ಕೊಡು ಅಂತ ಹೇಳ್ತಿದ್ದೀನಾ? ಮತ್ತೆ ಅವಳು ಪ್ರೂವ್ ಮಾಡ್ಬೇಕಾಗಿಲ್ಲ. ಪ್ರೂವ್ ಅಲ್ಲ, ಚೈಲ್ಡ್ ತರ ಆಡ್ತಾಳೆ. ಇಲ್ಲಿ ಒಂದು ಟೀ ಶರ್ಟ್ ಉಂಟು, ಓಕೆ, ನೀವು ಹೇಳ್ತೀರಾ ಅದೇ ತಕೊಂಡ್ ಬಾ, ಅದೇ ತಕೊಂಡ್ ಕೊಡು, ಓಕೆ ನಾನು ಇದೇ ಕೊಡ್ತೀನಿ, ಇದೇ ನನ್ನ ಮನಸ್ಸಿಂದ ನಾನು ಇವತ್ತೇ ನಿಮಗೆ ಕೊಡ್ತೀನಿ, ಓಕೆ. ಆ ಟೈಮಲ್ಲಿ ನಾನು ಎಂತ ಥಿಂಕ್ ಮಾಡಲ್ಲ, ಓಕೆ ಸರ್ವೆಂಟಾ ಎಂತನಾ ಹಾಗೆ ಎಂತ ಇಲ್ಲ, ಅದೇ ನನ್ನ ಇಚ್ಛೆಯಿಂದ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಂತ ಆಗುತ್ತೆ, ಕುರ್ಚಿಯಲ್ಲಿ ಕೂತುವಾಗ ನಿಮ್ಮ ಟಾಸ್ಕ್ ಉಂಟಲ್ಲ ಅಲ್ಲಿ ಹೋಗೋ, ನನಗೆ ಆ್ಯಕ್ಚುಲಿ ಕೂತ್ಕೊಳ್ಳಿಕ್ಕೆ ಉಂಟು ಅಷ್ಟೇ, ಹಾಂ ಓಕೆ ಪರವಾಗಿಲ್ಲ, ನಾನು ಅದೇ ಕೂಡ ಹೋಗ್ತೀನಿ. ಬಟ್ ಯಾರಿಗೆ ನಾವು ಒಂದು ಹೇಳುವಾಗ ಒಂದು ಮಾತು ಅಲ್ಲಿ ಪ್ಲೀಸ್, ಅದೇ ಒಂದು ಬೇರೆ ಫೀಲ್ ಆಗುತ್ತೆ. ಪ್ಲೀಸ್ ನೀವು ಅಲ್ಲಿ ಹೋಗಿ ಕೂತ್ಕೊಳ್ತೀರಾ, ಅದೇ ವೇ ಆಫ್ ರೀತಿ. ಮಧ್ಯಾಹ್ನ 3:25. ನಂಗೆ ಇನ್ನೊಂದು ಎಲ್ಲಿ ತುಂಬ ಡೌಟ್ ಬಂದಿದ್ದು ಅಂದರೆ, ಅವಳು ಇಲ್ಲಿ ಜಗಳ ಹಾಕ್ಬೇಕಾದ್ರೆ ನಾನು ಇಲ್ಲೇ ಇದ್ದಾಗ ಅವಳು ಕಾನ್ಫಿಡೆಂಟಾಗಿ ನೀವು ಜಿಲ್ಕಿ ಮಾಡಿದ್ರಿ ಅಂತ ಅವಳು ಕಾನ್ಫಿಡೆಂಟಾಗಿ ಹೇಳಿದಾಗ ಐ ಟ್ರೈ ಟು ಸ್ಟಾಪ್ ಹರ್, ಅಕ್ಕ ನೀವು ಕಾನ್ಫಿಡೆಂಟಾಗಿ ಹೇಳಿ ಅಂತ. ಬಟ್ ನೀವು ಡೈವರ್ಟ್ ಮಾಡಿದ್ರಿ ವಿಷಯನ. ಸೊ ಅಲ್ಲಿ ನನಗೆ ಓಕೆ ಮೇ ಬಿ ಮಾಡಿರ್ತಾರೆ ಅನ್ನೋದು ಒಂದು ಕನ್ಫರ್ಮೇಷನ್ ಸಿಕ್ತು. ನಾವು ಅದ್ರ ಬಗ್ಗೆ ಇವಾಗ ಡಿಸ್ಕಷನ್ ಮಾಡ್ತಿದ್ದೀವಿ ಅಂದಾಗ ಈಗ ನಾವು ಹೆಂಗೆ ಕಾಣಿಸಿರ್ತೀವಿ ಅಂತ. ಈಗ ಅಶ್ವಿನಿ ಮ್ಯಾಮ್ ಹೇಳಿದ್ರು, ನಿಮ್ಗೆ ಹೇಳಿದೆ ನಾನು ನಾವು ಫೂಲ್ಸ್ ಥರ ಕಾಣಿಸ್ತಿದ್ದೀವಿ ಅಂದಾಗ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಡೋಂಟ್ ಫೂಲ್ ಪೀಪಲ್ ಅಂದಾಗ ನಾನು ಅವ್ರ ಕಣ್ಣಿಗೆ ಹೆಂಗೆ ಕಾಣಿಸಿರ್ತೀನಿ ಅಂತ. ಕರೆಕ್ಟ್ ಅಲ್ವಾ? ಅವ್ರ ಕಣ್ಗಾಗಲಿ ಆಡಿಯನ್ಸ್ ಕಣ್ಗಾಗಲಿ ನಾನು ಹೆಂಗೆ ಕಾಣಿಸಿರ್ತೀನಿ. ನನಗೇನು ಬೇಜಾರಾಗ್ತದೆ ಗೊತ್ತಾ? ಯಾಕೆ? ಇಲ್ಲ ನನಗೇನಕ್ಕೂ ಬೇಜಾರಾಗ್ತಾ ಇದೆ ಅಂದರೆ, ಇಟ್ಸ್ ಓಕೆ ಡೋಂಟ್ ಕ್ರೈ. ಬಟ್ ನಾನು ಗೊತ್ತಿದ್ದು ತಪ್ಪುಗಳನ್ನ ಮಾಡ್ಕೊಂಡ್ವಲ್ಲ, ನನಗೆ ಅದೇ ಪಾಪ ಎಲ್ಲ ನನಗೆ ಸಪೋರ್ಟ್ ಮಾಡಿದರು, ಶಾಪಿಂಗು ನೀವು ಆಡಿ ಮನೆಯಲ್ಲೂ ಎಲ್ಲ ಪುಷ್ ಮಾಡಿ ಕಳಿಸಿದ್ರು ಮಗ. ಅಂದರೆ ಒಂದು ವೇಳೆ ಸುಮ್ಮನೆ ನಾವು ನೆಗೆಟಿವ್ ಮಾಡ್ಕೊಂಡು ಹೋದ್ರೆ ಅದೆಲ್ಲ ವೇಸ್ಟ್ ಆಗಿ ನಿಮಗೆ ರೈಟ್. ಇವಾಗ ನಿಮಗೆ ಟೈಮ್ ಇದೆಯಲ್ಲ ಅದನ್ನು ಪ್ರೂವ್ ಮಾಡೋದಕ್ಕೆ. ನನಗೆ ನನ್ನ ಬಗ್ಗೆ ಬೇಜಾರಿಲ್ಲ. ಡೋಂಟ್ ಕ್ರೈ. ಗೊತ್ತಿದ್ದು ಮಾಡ್ಕೊಂಡ್ವಲ್ಲ, ಗೊತ್ತಿಲ್ಲದೆ ಮಾಡ್ಕೊಂಡ್ರೆ ಒಂಥರ ಏನು ಕಳ್ತಾ ಇದ್ದೀರಾ ಬಿಡಿ. ನಮ್ಮ ಗುಡ್ಡಿ ನಾವೇ ತೋಡ್ಕೊಂಡು ಏನಿಲ್ಲ. ಒಂದ್ ವೇಳೆ ಏನಾಗುತ್ತೆ ಗೊತ್ತಾ ಶಿವ, ನಾನು ಹೋದೆ ಅಂತ ಅನ್ಕೊಳ್ಳಿ, ಒಂದು ನೆಗೆಟಿವ್ನ ಬಂದು ನೆಗೆಟಿವ್ ಮಾಡ್ಕೊಂಡು ಹೋಗಂಗೆ ಅವ್ರಿಗೆಲ್ಲರಿಗೂ ಪಾಪ ನಮ್ಗೇನಾಗುತ್ತೆ, ನಮ್ಮ ಅಮ್ಮಂಗೆಲ್ಲ ಹೇಳಂಗಿರಲ್ಲ ಬಿಡಂಗಿರಲ್ಲ. ಒಂದು ತಿಂಗಳಿಂದ ಓಡಾಡಿದ್ದಾಳೆ ನನ್ನ ಫ್ರೆಂಡು, ಎಲ್ಲರೂ ನನ್ನ ಮಗ ಎಲ್ಲ ಒಂಥರ. ಎಲ್ಲರೂ ಇಲ್ಲಿಗೆ ಬಂದು ಏನು ಗೊತ್ತಾ, ನಮಗೆ ಮಾತ್ರ ಹಂಗೆ ಆಗ್ತಿದೆ ಅಂದ್ಕೊಂಡಾಗ ಜಾಸ್ತಿ ನೋವಾಗುತ್ತೆ. ಎಲ್ರಿಗೂ ಇದೇ ಥರ ಆಗ್ತಿರುತ್ತೆ. ಇಲ್ಲಿ ಉಳ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಯೋಚನೆ ಮಾಡೋದೇ ಹಾಗೆ. ಅದು ಓಕೆ, ನಾವು ಇದ್ದು ಏನು ಮಾಡದೆ ಹೋದರೆ ಒಂಥರ ಬಂದು ನೆಗೆಟಿವ್ ಮಾಡ್ಕೊಂಡು ಹೋಗೋದು. ನನ್ನ ಫ್ರೆಂಡು, ನಮ್ಮಮ್ಮ, ನಮ್ಮಣ್ಣ ಎಲ್ಲರೂ ನೀನು ಬೇಗ ಬಂದರೂ ಪರವಾಗಿಲ್ಲ, ವಾರಕ್ಕೆ ಕೆಟ್ಟ ಹೆಸರು ತೊಗೊಂಬರ್ಬೇಡ ಅಂತ ಹೇಳಿದ್ರು. ಅವರೆಲ್ಲರಿಗೂ ನಾನು ಮಾಡಿರೋ ಅವಮಾನ ಅನ್ನೋ ಥರ ಫೀಲ್ ಪೋಟ್ರೆ ಆಗೋ ಥರ ಇಮೇಜ್ ಡ್ಯಾಮೇಜ್ ಆಗೋ ಥರ ಏನೂ ಆಗಿಲ್ಲ ಅಕ್ಕ. ನಮ್ಮ ಮನೇಲಿ ಹಂಗೆ ಇದು ಕಮ್ಯ. ನಮ್ಮ ಅಣ್ಣ ಎಲ್ಲ ಹೆಂಗೆ ಅಂದರೆ, ಅವ್ರು ಯಾರು ಇದು ಸಹಿಸಲ್ಲ. ಆ ಹುಡ್ಗಿನ ಹೋಗಿ ನೀವು ಹಂಗೆ ಮಾಡಿದ್ಯಲ್ಲ, ನೀನು ಆ ಥರ ರಿಯಲ್ ಆಗಿರ್ತೀಯ, ಅವಳಿಗಷ್ಟು ಅಳಿಸ್ದೆಯಲ್ಲ, ಸಿಲ್ಲಿ ಅನ್ನಿಸ್ದೆ ಅಂತ ನನ್ನ ಫ್ರೆಂಡ್ಸು ಎಲ್ಲರೂ. ಒಂದು ನಿಮಿಷ, ನಿಮ್ಗೆ ಅವಳು ಹತ್ತಿರೋದೇ ಗೊತ್ತಿಲ್ಲ, ನೀವು ಅದನ್ನು ಗೊತ್ತಿತ್ತು. ನಿಮ್ಗೆ ರಿಯಲೈಸ್ ಆಗಿದೆ. ರಿಯಲೈಸ್ ಆಗಿದೆಯಲ್ಲ, ಜನ ಅದನ್ನು ನೋಡ್ತಾರೆ ಅಕ್ಕ. 1 ವೀಕ್ ನಿಮ್ಗೆ ಇನ್ನೂ ಟೈಮ್ ಇದೆ. ಆ್ಯಂಡ್ ಹೋಗ್ತೀನಿ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ, ನಿಮ್ಗೆ ಇನ್ನೂ 1 ವೀಕ್ ಟೈಮ್ ಇದೆ. ನಾವು ಕ್ಷಮೆ ಕೇಳಬೇಕಾಗಿದ್ದು ನಮ್ಮಿಂದ ಯಾರಿಗೆ ನೋವಾಗಿದೆ ಹಾರ್ಟ್ಫುಲಿ ನಾವು ಕೇಳಬೇಕಾಗಿತ್ತು. ಕರೆಕ್ಟಾ? ಯಾರಿಗೆ ನೋವಾಗಿದೆ? ರಕ್ಷಿತಗೆ ನೋವಾಗಿದೆ. ಅದು ನಮಗೆ ಗೊತ್ತಿರಲಿಲ್ಲ. ನೀವು ಹೇಳಿದ್ರೆ ಅವಳನ್ನು ಅಳೋದನ್ನು ನೋಡಿದೆ ಅಂತ ನೀವು ಹೇಳಿದ್ರಿ, ಬಟ್ ನಾನು ಅವಳು ಅಳೋದನ್ನು ನೋಡಿರಲಿಲ್ಲ. ಅವಳ ಪರ್ಸ್ಪೆಕ್ಟಿವೇ ನಮಗೆ ಗೊತ್ತಿಲ್ಲ, ಯಾಕಂದರೆ ನಮ್ಗೆ ಯಾರೂ ಬಂದು ಹೇಳಿಲ್ಲ ಅಲ್ಲಿ ಏನಾಗ್ತಿದೆ ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ರೆ ಅದು ಎರಡೂ ಮರ್ಜಾಗಿದೆ ಅನ್ನೋದಾದ್ರೂ ನಮಗೊಂದು ತಲೆಗೆ ಹೋಗ್ತಿತ್ತು, ಅದು ಗೊತ್ತಾಗಲಿಲ್ಲ. ಬಟ್ ಯಾವಾಗ ಒಂದಕ್ಕೊಂದು ಆಯಿತು ಅವಳಿಗೆ ತುಂಬ ನೋವಾಗಿದೆ. ಅದಕ್ಕೆ ನಾವು ಅವಳಿಗೆ ಹಾರ್ಟ್ಫುಲಿ ಸಾರಿ ಕೇಳಿದ್ದೀವಿ. ಇವತ್ತು ಅವಳು ಕೂಡ ಅದರಿಂದ ಹೊರಗಡೆ ಬಂದಿದ್ದಾಳೆ, ನಾವು ಹೊರಗಡೆ ಬರಬೇಕು. ನಾವು ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿಬಿಟ್ವಿ ಅಲ್ವಾ? ಬೆಳಿಗ್ಗೆ ಸ್ನಾನ ಮಾಡುವಾಗ ಎಷ್ಟು ಅತ್ತೆ ಗೊತ್ತಲ್ಲ, ನನಗಷ್ಟೆಲ್ಲ ಬುದ್ಧಿ ಹೇಳಿ ಹೊರಗಡೆ ಬನ್ನಿ ಸಮಾಧಾನ ಮಾಡಿ ನೀವು ಅದನ್ನೇ ಮಾಡೋದು ಸರಿನಾ ಜಾನು?
ನಮ್ಮ ಮಗನೆಲ್ಲ ಬಿಟ್ಟು ಇದನ್ನ ದಬಾಕಕ್ಕೆ ನಾನು ಇಲ್ಲಿ ಬಂದಂತ ಫೀಲ್ ಆಗ್ತಿದೆ. ನಮ್ಮಮ್ಮ ಎಲ್ಲರೂ ನನ್ನ ಮಗನೆಲ್ಲ ಬಿಟ್ಟು ಬಂದಿದ್ದೀನಿ, ಏನೋ ಒಂದು ಮಾಡ್ಕೊಂಡ್ ಬಂದ್ರೆ ಇದನ್ನ ಮಾಡಕ್ಕ ನಾನು ಇಷ್ಟು ಬಂದಿದ್ದು ಅನ್ನೋ ಥರ ಫೀಲ್ ಆಗ್ತಿದೆ ನಂಗೆ. ಅವ್ರ ಬಗ್ಗೆ ಸಕಲೇಶ್ಪುರದಿಂದ ಬಂದು ನಾಳೆ ನೋಡ್ಕೋತೀವಿ, ಹೋಗು ಆಟಾಡು ಎಲ್ಲ ಕಳಿಸಿ ಪಾಪ. ಬದುಕಿನಲ್ಲಿ ತಪ್ಪುಗಳಾಗೋದು ಅಪಘಾತ ಆದ ಹಾಗೆ. ಗೊತ್ತೋ ಗೊತ್ತಿಲ್ಲದೇನೋ ಆಗಿರೋ ತಪ್ಪಿಗೆ ಕ್ಷಮೆ ಕೇಳೋದು ಮನುಷ್ಯ. ಆದರೆ ಕ್ಷಮಿಸೋನು ದೊಡ್ಡ ಮನುಷ್ಯ ಆಗ್ತಾನೆ. ಇಲ್ಲಿ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡೋದು ಎಷ್ಟು ಮುಖ್ಯನೋ, ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯೋದು ಅಷ್ಟೇ ಮುಖ್ಯ. ಇಂಥ ಇನ್ನಷ್ಟು ಬದುಕಿನ ಪಾಠಗಳನ್ನು ಮುಂದಿನ ದಿನಗಳಲ್ಲಿ ಹೇಳಿಕೊಡ್ತಾನೆ ಇರ್ತೀನಿ ಅಂತಿದ್ದಾರೆ ಬಿಗ್ ಬಾಸ್.